ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಸಿಲಾಜಿಸಮಲ್ಲಿ ನಮ್ಮ ಸೆಕೆಂಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿ ಸಾಲ್ವ್ ಮಾಡೋ ಎಲ್ಲ ಕ್ವಶನ್ಸು ನೋ ಅನ್ನೋ ಕನ್ಕ್ಲೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತಲ್ವಾ? ಏನಿಲ್ಲ, ಫಸ್ಟ್ ನಾವು ಚಾಪ್ಟರ್ 1ಗೆ ಮತ್ತು ಚಾಪ್ಟರ್ 2ಗೆ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಆಗ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನೋಡಿ, ಇದು ಚಾಪ್ಟರ್ 1, ಓಕೆ, ಅದು ಚಾಪ್ಟರ್ 2 ಇವಾಗ ನಾವು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇರೋದು, ಓಕೆನಾ. ಚಾಪ್ಟರ್ 1ನಲ್ಲಿ ಕನ್ಕ್ಲೂಷನ್ ಮಾತ್ರ ನೋಡಿ, ಕನ್ಕ್ಲೂಷನ್ ಪಾರ್ಟು ಸ್ಟೇಟ್ಮೆಂಟ್ ಎಲ್ಲ ಕಡೆಯೂ ಸೇಮ್ ಇರುತ್ತೆ, ಬಟ್ ಕನ್ಕ್ಲೂಷನ್ನೇ ತುಂಬ ಇಂಪಾರ್ಟೆಂಟ್. ಸೊ ಕನ್ಕ್ಲೂಷನ್ ಪಾರ್ಟ್ ನೋಡಿ, ಚಾಪ್ಟರ್ 1ನಲ್ಲಿ ನೋ ಅನ್ನೋ ವರ್ಡಿಂದ ಎಲ್ಲಾದರೂ ಕನ್ಕ್ಲೂಷನ್ ಸ್ಟಾರ್ಟ್ ಆಗಿದೆಯಾ? ಇಲ್ಲ. ಕರೆಕ್ಟಾ? ಈಸಿಯಾಗಿ ಸಾಲ್ವ್ ಮಾಡಿಬಿಟ್ವಿ ಕರೆಕ್ಟಾ ಚಾಪ್ಟರ್ 1ನಲ್ಲಿ. ಈಗ ಚಾಪ್ಟರ್ 2ಅಲ್ಲಿ ನೋಡಿ, ಕನ್ಕ್ಲೂಷನ್ಸು ಕೆಲವೊಂದು ನೋ ಅನ್ನೋದಿಂದ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಸರಿ ಎಲ್ಲ ಕನ್ಕ್ಲೂಷನ್ಸು ನೋ ಅನ್ನೋ ವರ್ಡಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಥರ ಸಿಚುಯೇಷನ್ಸಲ್ಲಿ ಹೇಗೆ ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡೋದು ಅನ್ನೋದನ್ನೇ ಈ ಚಾಪ್ಟರಲ್ಲಿ ನಾವು ಕಲ್ತ್ಕೋತೀವಿ, ಓಕೆ. ಸೊ ಈ ಚಾಪ್ಟರ್ ಉದ್ದೇಶ ಗೊತ್ತಾಯ್ತಲ್ವ? ಕನ್ಕ್ಲೂಷನ್ ನೋಯಿಂದ ಸ್ಟಾರ್ಟ್ ಆದರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಇಲ್ಲಿ ಕಲ್ತ್ಕೋತೀವಿ. ಫಸ್ಟು ಕನ್ಕ್ಲೂಷನ್ನು ಕರೆಕ್ಟಾ ಇಲ್ಲ ತಪ್ಪಾ ಅಂತ ಹೇಗೆ ಹೇಳ್ತೀವಿ ಈ ಚಾಪ್ಟರ್ 2ಅಲ್ಲಿ? ಚಾಪ್ಟರ್ 1ನಲ್ಲಿ ಒಂದೇ ಒಂದು ಡಯಾಗ್ರಾಮ್ ಇತ್ತು, ಕರೆಕ್ಟಾ? ಚಾಪ್ಟರ್ 2ಅಲ್ಲಿ 2 ಡಯಾಗ್ರಾಮ್ ಬರುತ್ತೆ, ಓಕೆ. 2 ಡಯಾಗ್ರಾಮ್ ಬರುತ್ತೆ, ಕಷ್ಟ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಇರೋ ಒಂದು ಡಯಾಗ್ರಾಮ್ನ ನಾವು ಫಸ್ಟ್ ಚಾಪ್ಟರ್ 1 ಮಾಡಿದ್ವಲ್ಲ, ಅದೇ ಡಯಾಗ್ರಾಮು ಒಂದು, ಇನ್ನೊಂದು ಅದಕ್ಕೆ ಸ್ವಲ್ಪ ಮಾಡಿಫೈ ಮಾಡ್ತೀವಿ ಅಷ್ಟೇ. ಅದೇ ಚಾಪ್ಟರ್ 2ಅಲ್ಲಿ 2 ಡಯಾಗ್ರಾಮ್ಸ್, ಓಕೆನಾ. ಈಗ 2 ಡಯಾಗ್ರಾಮ್ ಯಾವುದು? ಒಂದು ಸೋರ್ಸ್ ಡಯಾಗ್ರಾಮ್, ಇನ್ನೊಂದು ಇಮ್ಯಾಜಿನರಿ ಡಯಾಗ್ರಾಮ್. ಸೋರ್ಸ್ ಡಯಾಗ್ರಾಮ್ ಅಂದರೆ ಏನು? ನಾವು ಚಾಪ್ಟರ್ 1ನಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರಲ್ಲ, ಆ ಸ್ಟೇಟ್ಮೆಂಟ್ಸ್ನ ನೋಡ್ಕೊಂಡು ಮಾಡ್ತೀವಲ್ಲ, ಅದೇ ಸೋರ್ಸ್ ಡಯಾಗ್ರಾಮ್. ಇಮ್ಯಾಜಿನರಿ ಡಯಾಗ್ರಾಮ್ ಅಂದರೆ ನಾನು ಹೇಳ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಓಕೆ. ಸೊ ಈಗ ಚಾಪ್ಟರ್ 2ಅಲ್ಲಿ 2 ಥರ ಡಯಾಗ್ರಾಮ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಒಂದು ಸೋರ್ಸ್ ಡಯಾಗ್ರಾಮ್, ಇನ್ನೊಂದು ಇಮ್ಯಾಜಿನರಿ ಡಯಾಗ್ರಾಮ್. ಈಗ ಚಾಪ್ಟರ್ 2 ಕನ್ಕ್ಲೂಷನ್ಸ್ ಕೊಟ್ಟಿರ್ತಾರಲ್ಲ, ಆ ಕನ್ಕ್ಲೂಷನ್ ಒಂದೊಂದು ಕನ್ಕ್ಲೂಷನ್ನು ಕರೆಕ್ಟ್ ಇದೆಯಾ ಇಲ್ಲ ತಪ್ಪಿದೆಯಾ ಅಂತ ಹೇಗೆ ಚೆಕ್ ಮಾಡ್ತೀವಿ ಅಂದರೆ ನೋಡಿ, ಈಗ ಸೋರ್ಸ್ ಡಯಾಗ್ರಾಮ್ ಏನಾದರೂ ಕರೆಕ್ಟ್ ಇದ್ದರೆ, ಓಕೆ, ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್ ಇದ್ದರೆ ಆಗ ಮಾತ್ರ ನಾವು ತಗೊತಾರ ಚೂಸ್ ಮಾಡಿರೋ ಕನ್ಕ್ಲೂಷನ್ ಕರೆಕ್ಟ್. ಅರ್ಥ ಆಗ್ತಿದೆಯಾ? ನೋಡಿ, ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್ ಅಂದರೆ ಏನು, ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್ ಅಂದರೆ ಏನು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಅದನ್ನು ಹೇಳ್ಕೊಡ್ತೀನಿ. ಇದು ಒಂದು ಟೇಬಲ್, ಓಕೆ. ಯಾವಾಗ ನಾವು ತಗೊಂಡಿರೋ ಕನ್ಕ್ಲೂಷನ್, ಇವಾಗ ಕನ್ಕ್ಲೂಷನ್ಸ್ ಕೊಟ್ಟಿರ್ತಾರಲ್ಲ, ಅದು ಕರೆಕ್ಟಾ ಇಲ್ವಾ ಅಂತ ಹೇಗೆ ಚೂಸ್ ಮಾಡ್ತೀವಿ ಅಂದರೆ, 2 ಡಯಾಗ್ರಾಮು ಕರೆಕ್ಟಾಗಿದ್ದರೆ ಮಾತ್ರ ಇದು ಕರೆಕ್ಟಾಗಿರುತ್ತೆ, ಓಕೆ. ಅಕಸ್ಮಾತ್ ಸೋರ್ಸ್ ಡಯಾಗ್ರಾಮ್ ಕರೆಕ್ಟಾಗಿತ್ತು, ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪಿತ್ತು ಅಂತ ಅಂದ್ಕೊಳ್ಳಿ, ಆಗ ಇದು ಸಹ ತಪ್ಪಾಗುತ್ತೆ. ನೆಕ್ಸ್ಟು ಸೋರ್ಸ್ ಡಯಾಗ್ರಾಮ್ ತಪ್ಪಿತ್ತು, ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟಾಗಿತ್ತು ಅಂದ್ಕೊಳ್ಳಿ, ಆಗಲೂ ಸಹ ಇದು ತಪ್ಪು. ನೆಕ್ಸ್ಟು ಆಬ್ವಿಯಸ್ಲಿ 2 ತಪ್ಪಾದರೆ ಇದು ತಪ್ಪಾಗುತ್ತೆ, ಓಕೆ. ಯಾವಾಗ ನಾವು ಚೂಸ್ ಮಾಡಿರೋ ಕನ್ಕ್ಲೂಷನ್ ಕರೆಕ್ಟಾಗಿರುತ್ತೆ, ಸೋರ್ಸ್ ಡಯಾಗ್ರಾಮು ಕರೆಕ್ಟಾಗಿರಬೇಕು, ಇಮ್ಯಾಜಿನರಿ ಡಯಾಗ್ರಾಮು ಕರೆಕ್ಟಾಗಿರಬೇಕು, ಆಗ ಮಾತ್ರ ನಾವು ಚೂಸ್ ಮಾಡಿರೋ ಕನ್ಕ್ಲೂಷನ್ ಕರೆಕ್ಟಾಗಿರುತ್ತೆ, ಓಕೆ. ಅವರು 2-3 ಕನ್ಕ್ಲೂಷನ್ ಕೊಟ್ಟಿರ್ತಾರಲ್ಲ, ನಾವು ಈ ಥರ 2 ಡಯಾಗ್ರಾಮ್ಸ್ ಹಾಕಿ ಚೆಕ್ ಮಾಡಬೇಕು. 2 ಕರೆಕ್ಟ್ ಆದರೆ ಮಾತ್ರ ಆ ಕನ್ಕ್ಲೂಷನ್ ಕರೆಕ್ಟ್, ಓಕೆನಾ. ಇದಿಷ್ಟು ಗೊತ್ತಾಯ್ತಲ್ಲ? ಈಗ ಇನ್ನೊಂದು ಕಂಡೀಷನ್ ಇದೆ. ಏನಪ್ಪ ಇದು ಇನ್ನೊಂದು ಕಂಡೀಷನು? ನಾನು ಆಗಲೇ ಹೇಳ್ದಂಗೆ 2 ಡಯಾಗ್ರಾಮ್ ಇರುತ್ತೆ. ಆ 2 ಡಯಾಗ್ರಾಮ್ ಹೇಗಿರುತ್ತೆ ಅಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಎ ಬಿ ಸಿ ಡಿ ಇ ಎಫ್ ನೋಡಿ, ಈ ಥರ ಇರುತ್ತೆ. ನಾವು ಫಸ್ಟ್ ಚಾಪ್ಟ್ರಲ್ಲಿ ಈ ಥರ ಸಪ್ರೇಟಾಗಿ ಇಲ್ಲೊಂದು ಸಪ್ರೇಟಾಗಿ ಅಲ್ಲೊಂದು ಏನಾದರೂ ಬಂತಾ ಡಯಾಗ್ರಾಮ್ಸು? ಇಲ್ಲ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಪ್ರಕಾರ ಬರ್ಕೊಳಕ್ಕೆ ಹೋದರೆ ಈ ಥರ ಡಯಾಗ್ರಾಮ್ ನಮಗೆ ಚಾಪ್ಟರ್ 2ಅಲ್ಲಿ ಬರುತ್ತೆ. ನೋ ಕನ್ಕ್ಲೂಷನ್ಸ್ ಅಂತ ಬಂದಾಗ ಈ ಥರ 2 ಡಯಾಗ್ರಾಮ್ ಇರಲೇಬೇಕು, ಓಕೆ. ಸಪ್ರೇಟ್ ಸೇಮ್ ಡಯಾಗ್ರಾಮೇ, ಒಂದೇ ಡಯಾಗ್ರಾಮೇ, ಇದರಲ್ಲಿ 2 ಪಾರ್ಟ್ ಥರ, ಓಕೆ. ಒಂದೇ ಡಯಾಗ್ರಾಮ್, ಇದು ಸೋರ್ಸ್ ಡಯಾಗ್ರಾಮೇ, ಓಕೆ. ಇದರಲ್ಲಿ 2 ಪಾರ್ಟ್ ಥರ. ಬಟ್ ಚಾಪ್ಟರ್ 1ಅಲ್ಲಿ ಒಂದೇ ಒಂದು ಪಾರ್ಟ್, ಎಲ್ಲದಕ್ಕೂ ಕನೆಕ್ಷನ್ ಇರ್ತಿತ್ತು, ಕರೆಕ್ಟಾ? ಚಾಪ್ಟರ್ 1ನಲ್ಲಿ. ಬಟ್ ಚಾಪ್ಟರ್ 2ಅಲ್ಲಿ ಕೆಲವೊಂದು ಸರಿ, ಓಕೆ, ಈ ಥರ ಸಪ್ರೇಟ್ ಆಗ್ಬೋದು. ಇದೆಲ್ಲ ಒಂದೇ ಸೋರ್ಸ್ ಡಯಾಗ್ರಾಮೇ, ಬಟ್ ಕನೆಕ್ಷನ್ ಇರೋದಿಲ್ಲ ಕೆಲವೊಂದಕ್ಕೆ, ಓಕೆ. ನೋ ಕಂಡೀಷನ್ ಅಂತ ಬಂದರೆ ಈ ಥರ 2 ಪಾರ್ಟ್ಸು ಇರಲೇಬೇಕು. ಅಕಸ್ಮಾತ್ ಎಲ್ಲ ಪಾರ್ಟ್ಸು ಒಂದೇ ಇದೆ, ಓಕೆ, ಎಲ್ಲೂ ಕನೆಕ್ಷನ್ ಮಿಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಈ ಥರ ಅಂದ್ಕೊಳ್ಳಿ, ಈ ಥರ ಅಂದ್ಕೊಳ್ಳೋಣ, ಓಕೆ. ಎಲ್ಲೂ ಕನೆಕ್ಷನ್ ಮಿಸ್ ಆಗಿಲ್ಲ ಅಂತ,
ಆ ಥರ ಟೈಮಲ್ಲಿ ನೋ ಅಂತ ಕನ್ಕ್ಲೂಷನ್ ಬಂದರೆ ಅದು ಆಬ್ವಿಯಸ್ಲಿ ತಪ್ಪು. ನೋ ಅನ್ನೋ ಕನ್ಕ್ಲೂಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಬೇಡ, ನೋಡಿದ ತಕ್ಷಣ ತಪ್ಪು ಅಂತ ಹಾಕೊಂಡ್ಬಿಡ್ಬೋದು. ಎಲ್ಲ ಸರ್ಕಲ್ಸ್ಗೂ ಕನೆಕ್ಷನ್ ಇದ್ದರೆ ನೋ ಅನ್ನೋ ಕನ್ಕ್ಲೂಷನ್ ತಪ್ಪು. ಓಕೆ, ನೋ ಅನ್ನೋ ಕನ್ಕ್ಲೂಷನ್ ಬಂದರೆ ಎರಡು ಸಪ್ರೇಟ್ ಆ ಕಡೆ ಈ ಕಡೆ ಸರ್ಕಲ್ಸ್ಗೆ ಕನೆಕ್ಷನ್ಸ್ ಇರಬಾರ್ದು. ಓಕೆ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದಿಷ್ಟು ಗೊತ್ತಿದ್ರೆ ಸಾಕು, ಎಲ್ಲ ಕ್ವಶನ್ಸ್ನೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಸೋರ್ಸ್ ಡಯಾಗ್ರಾಮ್ ನಿಮ್ಗೆ ಗೊತ್ತು ಬರೆಯೋಕ್ಕೆ. ಚಾಪ್ಟರ್ 1ನಲ್ಲಿ ಏನು ಮಾಡ್ತೀವೋ ಅದೇ ಸೋರ್ಸ್ ಡಯಾಗ್ರಾಮ್. ಇಮ್ಯಾಜಿನರಿ ಡಯಾಗ್ರಾಮ್ ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಲ್ವಾ, ಅದನ್ನು ಫಸ್ಟು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಾನು ಕ್ವಶನ್ಸಲ್ಲಿ ಡೈರೆಕ್ಟಾಗಿ ಹೇಳ್ಕೊಟ್ರೆ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಒಂದು ಚಿಕ್ಕ ಎಕ್ಸಾಂಪಲ್ ಇಟ್ಕೊಂಡು ಇಮ್ಯಾಜಿನರಿ ಡಯಾಗ್ರಾಮ್ನ ಹೇಗೆ ಡ್ರಾ ಮಾಡೋದು ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡಿದ್ದ ತಕ್ಷಣ ಡೈರೆಕ್ಟ್ ಕ್ವಶನ್ಸ್ಗೆ ಜಂಪ್ ಆಗೋಣ. ಸಿಲಾಜಿಸಮಲ್ಲಿ ಇಮ್ಯಾಜಿನರಿ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇದನ್ನು ಕಲ್ತ್ಕೊಂಡ್ರೇ ನಾವು ಎಲ್ಲ ಸಿಲಾಜಿಸಮ್ ಕ್ವಶನ್ಸ್ನು ಸಾಲ್ವ್ ಮಾಡೋಕ್ಕಾಗೋದು. ಸೊ ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸಮ್ ಟ್ರೀ ಆರ್ ಪೇಪರ್. ಈಗ ಸಮ್ ಟ್ರೀ ಪೇಪರ್ಸ್ ಅಂತೆ. ಓಕೆ, ನಾವು ಚಾಪ್ಟರ್ 1ನಲ್ಲಿ ಒಂದು ಡಯಾಗ್ರಾಮ್ ಮಾಡಿದ್ವಲ್ಲ, ಇದರ ಸರ್ಕಲ್ಸು, ಅದನ್ನು ಸೋರ್ಸ್ ಡಯಾಗ್ರಾಮ್ ಅಂತ ಕರೀತಾರೆ. ಫಸ್ಟು ಸಿಲಾಜಿಸಮಲ್ಲಿ ಸೋರ್ಸ್ ಡಯಾಗ್ರಾಮ್ನ ಬರೆದ್ಬಿಡ್ಬೇಕು. ಅವ್ರ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡಿಕೊಂಡು ಈ ಡಯಾಗ್ರಾಮ್ಸ್ನ ಬರೆದ್ಬಿಡ್ತೀವಿ. ಬರೆದ್ಬಿಟ್ಟು ಅದನ್ನು ಮಾಡಿಫೈ ಮಾಡೋದೇ ಓಕೆ ಇಮ್ಯಾಜಿನರಿ ಡಯಾಗ್ರಾಮ್. ಓಕೆ, ನಾವು ಇಮ್ಯಾಜಿನ್ ಮಾಡಿಕೊಂಡು ಮಾಡ್ತೀವಲ್ಲ, ಅದಕ್ಕೆ ಅದನ್ನು ಇಮ್ಯಾಜಿನರಿ ಡಯಾಗ್ರಾಮ್ ಅಂತ ಕರೀತಾರೆ. ಓಕೆ, ಫಸ್ಟ್ ನಾವು ಸೋರ್ಸ್ ಡಯಾಗ್ರಾಮ್ನ ಮುಗಿಸ್ಬಿಡೋಣ. ನೆಕ್ಸ್ಟು ಸಮ್ ಪೇಪರ್ ಆರ್ ಪೆನ್. ಈಗ ಸಮ್ ಪೇಪರ್ಸು ಪೆನ್ ಅಂತೆ. ಆಲ್ ಪೆನ್ ಆರ್ ಕಾರ್. ಎಲ್ಲ ಪೆನ್ಸು ಕಾರ್ ಅಂತೆ. ನೆಕ್ಸ್ಟು ಆಲ್ ಕಾರ್ಸ್ ಆರ್ ಟ್ರಕ್. ಎಲ್ಲ ಕಾರ್ಸು ಟ್ರಕ್ ಅಂತೆ. ನೋ ಟ್ರಕ್ ಈಸ್ ಅ ಸೈಕಲ್. ಸೈಕಲ್ ಇಲ್ಲಿದೆ ಅಂದ್ಕೊಳ್ಳಿ. ನೋ ಟ್ರಕ್ ಈಸ್ ಅ ಸೈಕಲ್, ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸ್ಟೇಟ್ಮೆಂಟ್ಸಲ್ಲಿ ನೋ ಅಂತ ವರ್ಡ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅದೇ ತುಂಬ ಇಂಪಾರ್ಟೆಂಟ್. ಅವನೇನು ಹೇಳ್ತಾ ಇದ್ದಾನೆ, ಇದಿಷ್ಟು ಕನೆಕ್ಷನ್ ಅವನ ಪ್ರಕಾರ ಬರೆದ್ಬಿಟ್ಟು ಲಾಸ್ಟಲ್ಲಿ ಏನು ಹೇಳಿದ್ದಾನೆ, ನೋ ಟ್ರಕ್ ಈಸ್ ಅ ಸೈಕಲ್. ಸೈಕಲ್ಗೂ ಟ್ರಕ್ಗೂ ಅಟ್ ಎನಿ ಕಾಸ್ಟ್ ಕನೆಕ್ಷನ್ ಬರಬಾರ್ದು ಅಂತ ಹೇಳಿದ್ದಾನೆ. ಓಕೆ, ಯಾವುದ್ಯಾವುದಕ್ಕೆ? ಟ್ರಕ್ಗೆ ಮತ್ತು ಸೈಕಲ್ಗೆ ಕನೆಕ್ಷನ್ ಬರಬಾರ್ದು, ಇದೇ ಇಂಪಾರ್ಟೆಂಟ್. ಇದನ್ನು ತಲೆಯಲ್ಲಿ ಇಟ್ಕೊಂಡೇ ನಾವು ಡ್ರಾ ಮಾಡಬೇಕು. ಈಗ ಸೈಕಲ್ಗೆ ಮತ್ತು ಟ್ರಕ್ಗೆ ಬರಬಾರ್ದು, ಕರೆಕ್ಟ್. ಯಾವುದ್ಯಾವುದಕ್ಕೆ ಬರ್ಬೋದು ಕನೆಕ್ಷನ್ ಅಂತ ನಾವು ಇಲ್ಲೇ ಸ್ಟಾರ್ಟಿಂಗಲ್ಲಿ ಅಸ್ಯೂಮ್ ಮಾಡ್ಕೊಂಬಿಡೋಣ, ಆಗ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಟ್ರಕ್ಕು ಒಳಗಡೆ ಕಾರ್ಸ್ ಇದೆ. ಇವಾಗ ಇದು ಮೂರಲ್ಲಿ ಯಾವ್ದು ದೊಡ್ಡದು? ಟ್ರಕ್ ದೊಡ್ಡದಲ್ವಾ? ಟ್ರಕ್ ಒಳಗಡೆನೇ ಕಾರ್ ಇರೋದು, ಕಾರ್ ಒಳಗಡೆ ಪೆನ್ ಇದೆ. ಓಕೆ, ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಟ್ರಕ್ ಇದೆ, ಆ ಟ್ರಕ್ ಒಳಗಡೆ ಕಾರ್ ಇದೆ, ಆ ಕಾರ್ ಒಳಗಡೆ ಒಂದು ಪೆನ್ ಇದೆ. ಓಕೆನಾ, ಈ ಥರ ಅಸ್ಯೂಮ್ ಮಾಡ್ಕೊಳ್ಳಿ. ನಾನು ಸೈಕಲ್ನ ಟ್ರಕ್ಗೆ ಕನೆಕ್ಷನ್ ಕೊಡೋಂಗಿಲ್ಲ, ಕರೆಕ್ಟಾ? ಯಾಕೆ? ಅವನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ನೋ ಟ್ರಕ್ ಈಸ್ ಅ ಸೈಕಲ್ ಅಂತ, ಕರೆಕ್ಟಾ? ಸೊ ನಾನು ಸೈಕಲ್ನ ಟ್ರಕ್ಗೆ ಇಲ್ಲಿ ಡ್ರಾ ಮಾಡೋಕ್ಕಾಗಲ್ಲ, ಯಾವ ಥರ ಕನೆಕ್ಷನ್ನು ಕೊಡೋಂಗಿಲ್ಲ ಟ್ರಕ್ಕಿಗೂ ಸೈಕಲ್ಗೂ. ಓಕೆನಾ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು, ನಾನು ಸೈಕಲ್ ತಗೊಂಡು ಕಾರ್ ಹತ್ರ ಹೋಗೋಕ್ಕಾಗತ್ತಾ? ಹೋಗಬೇಕು ಅಂದರೆ ನಾನು ಟ್ರಕ್ ಒಳಗಡೆ ಹೋಗಲೇಬೇಕಲ್ವಾ? ಯಾಕೆಂದರೆ ಕಾರ್ ಇರೋದಲ್ಲ ಟ್ರಕ್ ಒಳಗಡೆ. ನಾನು ಕಾರ್ಗೆ ಕನೆಕ್ಷನ್ ಕೊಡಬೇಕು ಅಂದರೆ ಸೈಕಲ್ನ ಟ್ರಕ್ ಒಳಗಡೆ ಎಂಟ್ರಿ ಆಗಲೇಬೇಕು. ಆಗ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ ಅಲ್ವಾ? ಸೊ ಅದು ತಪ್ಪು. ಅವ್ರು ಕೊಟ್ಟಿರೋ ರೂಲ್ಸ್ನ ನಾವು ಬ್ರೇಕ್ ಮಾಡಬಾರ್ದು, ಅಸ್ಯೂಮ್ ಮಾಡ್ಕೋಬೋದು ಎಕ್ಸ್ಟ್ರಾ. ಓಕೆನಾ? ಸೊ ನಾನು ಸೈಕಲ್ಗೆ ಟ್ರಕ್ಕಿಗೆ ಕನೆಕ್ಷನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೈಕಲ್ಗೆ ಕಾರ್ಗೂ ಕೊಡೋಕ್ಕಾಗಲ್ಲ, ಯಾಕೆ? ಸೈಕಲ್ನ ತೊಗೊಂಡು ಕಾರ್ ಹತ್ರ ಕನೆಕ್ಷನ್ ಕೊಡೋಕೆ ಹೋದರೆ ಆಬ್ವಿಯಸ್ಲಿ ನಾವು ಟ್ರಕ್ ಒಳಗಡೆ ಎಂಟ್ರಿ ಆಗಲೇಬೇಕು, ಕರೆಕ್ಟಾ? ಸೊ ಅದು ತಪ್ಪು. ನೆಕ್ಸ್ಟು, ನಾನು ಸೈಕಲ್ನ ಪೆನ್ನಿಗೆ ಕನೆಕ್ಷನ್ ಕೊಡೋಕ್ಕಾಗಲ್ಲ, ಯಾಕೆ? ಟ್ರಕ್ ಒಳಗಡೆ ಕಾರು, ಕಾರ್ ಒಳಗಡೆ ಪೆನ್ನು. ಸೊ ಪೆನ್ನ ನಾನು ಟಚ್ ಮಾಡಬೇಕು ಅಂದರೆ ಸೈಕಲಿಂದ ಕನೆಕ್ಷನ್ ಕೊಡಬೇಕು ಅಂದರೆ ಆಬ್ವಿಯಸ್ಲಿ ಟ್ರಕ್ ಒಳಗಡೆ ಎಂಟ್ರಿ ಆಗಲೇಬೇಕು, ಕರೆಕ್ಟಾ? ಸೊ ಆಗಲೂ ಸಹ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ. ಸೊ ನಾನು ಸೈಕಲ್ನ ತಗೊಂಡು ಪೆನ್ನು, ಕಾರು, ಟ್ರಕ್ಗೆ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ, ಎಕ್ಸ್ಟ್ರಾ ಕನೆಕ್ಷನ್. ಓಕೆ, ಕನೆಕ್ಷನ್ ಹೇಗೆ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, ಈಗ ಯಾವುದಾದ್ರು ಒಂದು ಕನ್ಕ್ಲೂಷನ್ ತಗೊಳ್ಳಿ. ಫಸ್ಟ್ ಕನ್ಕ್ಲೂಷನ್ ಏನು ಹೇಳ್ತಾ ಇದೆ? ನೋ ಸೈಕಲ್ ಈಸ್ ಟ್ರೀ. ಈಗ ಅವ್ರು ಕೊಟ್ಟಿರೋ ಪ್ರಕಾರ ನಾವೇನು ಅರ್ಥ ಮಾಡ್ಕೊಂಡ್ವಿ? ಸೈಕಲಿಂದ ಇಟ್ಕೊಂಡು ಟ್ರಕ್ಕು, ಕಾರು, ಪೆನ್ನಿಗೆ ಕನೆಕ್ಷನ್ ಕೊಡೋಂಗಿಲ್ಲ, ಅದು ಬಿಟ್ಟು ಮಿಕ್ಕಿದ್ದು ಕೊಡ್ಬೋದು, ಕರೆಕ್ಟಾ? ಈಗ ಫಸ್ಟ್ ಕನ್ಕ್ಲೂಷನ್ ಯಾವುದ್ಯಾವ್ದ್ರ ನಡುವೆ ರಿಲೇಷನ್ಶಿಪ್ ಇದೆ? ಟ್ರೀ ಮತ್ತು ಸೈಕಲ್ ನಡುವೆ, ಕರೆಕ್ಟಾ?
ಸೈಕಲ್ ಮತ್ತು ಟ್ರೀ ನಡುವೆ. ಅವನೇನು ಹೇಳ್ತಾ ಇದ್ದಾನೆ, ನೋ ಸೈಕಲ್ ಈಸ್ ಟ್ರೀ ಅಂತ ಹೇಳ್ತಾ ಇದ್ದಾನೆ. ಈಗ ಸೋರ್ಸ್ ಡಯಾಗ್ರಾಮ್ ನೋಡಿ. ಓಕೆ, ನಾವು ಟೇಬಲ್ಸ್ ನೋಡಿದ್ವಲ್ಲ ಆಗಲೇ. ಟೇಬಲ್ಸ್ ಅಂದರೆ 2 1 2 3 1 3 ಅಲ್ಲ. ಈ ಚಾಪ್ಟರ್ 2 ಅಲ್ಲಿ ಸ್ಟಾರ್ಟಿಂಗಲ್ಲಿ ಟೇಬಲ್ ನೋಡಿದ್ವಲ್ಲ, ಆ ಟೇಬಲ್ ಇಟ್ಕೊಂಡು ಸೋರ್ಸ್. ಓಕೆ, ಸೋರ್ಸ್ ಡಯಾಗ್ರಾಮ್ ಕರೆಕ್ಟಾಗಿರಬೇಕು, ಇಮ್ಯಾಜಿನರಿ ಡಯಾಗ್ರಾಮು ಕರೆಕ್ಟಾಗಿರಬೇಕು. ಹಾಗಾದರೆ ಮಾತ್ರ ಕನ್ಕ್ಲೂಷನ್ 1 ಕರೆಕ್ಟ್ ಅಂತ. ಕರೆಕ್ಟಾ? ಕನ್ಕ್ಲೂಷನ್ 1 ಏನು ಕೊಟ್ಟಿದ್ದಾನೆ, ನೋ ಟ್ರೀ ಈಸ್ ಅ ಸೈಕಲ್ ಅಥವಾ ನೋ ಸೈಕಲ್ ಈಸ್ ಅ ಟ್ರೀ, ಎರಡು ಒಂದೇ. ಓಕೆ, ಈಗ ನೋ ಸೈಕಲ್ ಈಸ್ ಅ ಟ್ರೀ ಅಂತ ಕೊಟ್ಟಿದ್ದಾನೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿದ್ರೆ ಇದೇ ತಾನೇ ಸೋರ್ಸ್ ಡಯಾಗ್ರಾಮು. ಓಕೆ, ಇದ್ರ ಪ್ರಕಾರ ನೋಡಿದ್ರೆ ಟ್ರೀಗೂ ಮತ್ತು ಸೈಕಲ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಕರೆಕ್ಟಾ? ಅವ್ನು ಹೇಳಿರೋದೇನು, ನೋ ಸೈಕಲ್ ಈಸ್ ಅ ಟ್ರೀ. ಅವ್ನು ಹೇಳ್ತಾ ಇರೋದು ಅದೇ, ಸೋರ್ಸ್ ಡಯಾಗ್ರಾಮ್ ಹೇಳ್ತಾ ಇರೋದು ಅದೇ. ಕರೆಕ್ಟಾ? ಹಾಗಾದರೆ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್ ಇದೆ. ಬಟ್ ಈಗ ಇಮ್ಯಾಜಿನರಿ ಡಯಾಗ್ರಾಮ್ನು ನಾವು ಚೆಕ್ ಮಾಡಬೇಕು. ಓಕೆ, ಇಮ್ಯಾಜಿನರಿ ಡಯಾಗ್ರಾಮ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ನಾವು. ಅವನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಅದು ಬಿಟ್ಟು ಎಕ್ಸ್ಟ್ರಾ ಇಮ್ಯಾಜಿನ್ ಮಾಡ್ಕೊಳ್ಳೋದೆ ಇಮ್ಯಾಜಿನರಿ ಡಯಾಗ್ರಾಮ್. ಓಕೆ, ಈಗ ಅವ್ನು ಸೈಕಲ್ಗೂ ಟ್ರೀಗೂ ಎಲ್ಲಾದರೂ ಕನೆಕ್ಷನ್ ಕೊಡಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರಾ? ಸ್ಟೇಟ್ಮೆಂಟಲ್ಲಿ ನೋ ಟ್ರೀ ಈಸ್ ಅ ಸೈಕಲ್ ಅಂತ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಸೊ ಹಾಗಾದರೆ ನಾವು ಕನೆಕ್ಷನ್ ಕೊಡ್ಬೋದು. ಓಕೆ, ಅವನು ಎಲ್ಲಿ ಕೊಡಬೇಡ ಅಂತ ಹೇಳಿದ್ದಾನೆ, ಟ್ರಕ್ಕು ಕೊಡಬೇಡ ಅಂತ ಹೇಳಿದ್ದಾನೆ. ಸೊ ಟ್ರಕ್ಕು ಕೊಡಬಾರ್ದು ಅಂದರೆ ನಾನು ಸೈಕಲ್ಗೂ ಕೊಡೋಕ್ಕಾಗಲ್ಲ, ಪೆನ್ಗೂ ಕೊಡೋಕ್ಕಾಗಲ್ಲ. ಯಾಕೆ ಅಂತ ಆವಾಗಲೇ ನೋಡ್ಕೊಂಡ್ವಿ. ಈಗ ನಾನು ಸೈಕಲ್ನ ತೊಗೊಂಬಂದು ಟ್ರೀಗೆ ಕನೆಕ್ಷನ್ ಕೊಡ್ಬೋದು. ಕರೆಕ್ಟಾ? ಅವ್ನು ಸ್ಟೇಟ್ಮೆಂಟಲ್ಲಿ ಕೊಡಬೇಡ ಅಂತ ಹೇಳಿಲ್ಲ. ಕೊಡಬೇಡ ಅಂದರೆ ಕೊಡಬಾರ್ದು, ಕೊಡ್ಬೋದು ಅಂತಲೂ ಹೇಳಿಲ್ಲ, ಕೊಡಬೇಡ ಅಂತಲೂ ಹೇಳಿಲ್ಲ. ಈ ಥರ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು. ಅದೇ ಇಮ್ಯಾಜಿನರಿ ಡಯಾಗ್ರಾಮ್. ಈಗ ನಾನು ಏನು ಮಾಡ್ತೀನಿ, ಈ ಸೈಕಲ್ನ ತಂದು ಇಲ್ಲಿಗೆ ಕನೆಕ್ಷನ್ ಮಾಡ್ತೀನಿ. ಅವನೇನು ಕೊಟ್ಟಿದ್ದಾನೆ, ಸ್ವಲ್ಪ. ಓಕೆ, ಸ್ವಲ್ಪ ಸೈಕಲ್ಲು ಟ್ರೀ ಅಂತ ನಾನು ಹೇಳ್ತೀನಿ. ಓಕೆ, ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಇದೆರಡರ ನಡುವೆ ಕನೆಕ್ಷನ್ ಇದೆಯಾ? ಇದೆ. ಆ ಕನ್ಕ್ಲೂಷನ್ ಏನು, ನೋ ಸೈಕಲ್ ಈಸ್ ಎ ಟ್ರೀ. ಸೈಕಲ್ಗೂ ಟ್ರೀಗೂ ಕನೆಕ್ಷನ್ ಇರಬಾರ್ದು ಅಂತ ಕನ್ಕ್ಲೂಷನ್ 1 ಹೇಳ್ತಾ ಇದೆ. ಬಟ್ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಇದೆರಡಕ್ಕೂ ಕನೆಕ್ಷನ್ ಇದೆ. ಸೊ ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಏನಾಯಿತು, ತಪ್ಪಾಯಿತು. ಕರೆಕ್ಟಾ? ಅವ್ನು ಹೇಳಿರೋದು ಕನೆಕ್ಷನ್ ಇರಬಾರ್ದು ಅಂತ, ಬಟ್ ಇಮ್ಯಾಜಿನರಿ ಡಯಾಗ್ರಾಮಲ್ಲಿ ಕನೆಕ್ಷನ್ ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು. ಹಾಗಾದರೆ ಒಂದು ಸರಿ ಒಂದು ತಪ್ಪಾದರೆ ಚಾಪ್ಟರ್ 2 ಈ ಚಾಪ್ಟರಲ್ಲಿ ಏನಾಗುತ್ತೆ, ಕನ್ಕ್ಲೂಷನ್ 1 ತಪ್ಪಾಗುತ್ತೆ. ಇದೇ ಇಂಪಾರ್ಟೆಂಟ್. ಈ ಚಾಪ್ಟರು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಅಂತಲೇ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಕ್ವಶನ್ಸಲ್ಲಿ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಇಲ್ಲ ಅರ್ಥ ಆದರೆ ಸಾಕು ನನಗೆ. ನೆಕ್ಸ್ಟು ಕನ್ಕ್ಲೂಷನ್ 2 ನೋಡೋಣ. ಕನ್ಕ್ಲೂಷನ್ 2 ಏನು ಹೇಳ್ತಾ ಇದೆ, ಅದಕ್ಕೆ ಮುಂಚೆ ಇದನ್ನು ಎರೇಸ್ ಮಾಡೋಣ. ಓಕೆ, ಈಗ ಸೋರ್ಸ್ ಡಯಾಗ್ರಾಮ್ ಏನಿತ್ತು ಆಗಿದೆ. ಈಗ ಕನ್ಕ್ಲೂಷನ್ 2 ಏನು ಹೇಳುತ್ತೆ, ನೋ ಸೈಕಲ್ ಈಸ್ ಎ ಪೇಪರ್. ನಾವು ಯಾವುದ್ಯಾವುದಕ್ಕೆ ಸೈಕಲ್ನ ಕನೆಕ್ಷನ್ ಕೊಡಬಾರ್ದು, ಪೆನ್ಗೆ, ಕಾರ್ಗೆ ಮತ್ತು ಟ್ರೀಗೆ. ಕರೆಕ್ಟಾ? ಸೈಕಲ್ಗೆ ಮತ್ತು ಪೇಪರ್ಗೆ ಸೆಕೆಂಡ್ ಕನ್ಕ್ಲೂಷನಲ್ಲಿ ರಿಲೇಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ಅಂದರೆ ನೋ ಸೈಕಲ್ ಈಸ್ ಎ ಪೇಪರ್. ಈಗ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿ, ಇದೇ ಸೋರ್ಸ್ ಡಯಾಗ್ರಾಮ್ ಅಲ್ವಾ, ಇದ್ರ ಪ್ರಕಾರ ನೋಡಿದ್ರೆ ಪೇಪರ್ಗೂ ಸೈಕಲ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಅವನು ಏನು ಹೇಳ್ತಾ ಇರೋದು ಕನ್ಕ್ಲೂಷನ್ 2 ಅಲ್ಲಿ, ನೋ ಸೈಕಲ್ ಈಸ್ ಎ ಪೇಪರ್, ಕನೆಕ್ಷನ್ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳಿದ್ದು ಅದೇ, ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ನು ಇಲ್ಲ. ಕರೆಕ್ಟಾ? ಹಾಗಾದರೆ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಚೆಕ್ ಮಾಡೋಣ. ಅವನೆಲ್ಲಾದರೂ ಸ್ಟೇಟ್ಮೆಂಟಲ್ಲಿ ಸೈಕಲ್ ಮತ್ತು ಪೇಪರ್ಗೂ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದಾನ? ನೋ ಪೇಪರ್ ಈಸ್ ಎ ಸೈಕಲ್, ಇಲ್ಲ ಅಂದರೆ ನೋ ಸೈಕಲ್ ಈಸ್ ಎ ಪೇಪರ್ ಅಂತ ಸ್ಟೇಟ್ಮೆಂಟಲ್ಲಿ ಎಲ್ಲಾದರೂ ಹೇಳಿದಾನ? ಇಲ್ಲ. ಸೊ ನಾವಿದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಹೇಗೆ ಅಂದರೆ, ಸೈಕಲ್ನ ಇಲ್ಲಿ ಬರದೆ ಅಂದ್ಕೊಳ್ಳಿ. ಸೈಕಲ್ ಇಲ್ಲಿ ಬರೆದ್ರೆ ಪೇಪರ್ಗೂ ಮತ್ತು ಸೈಕಲ್ಗೂ ಕನೆಕ್ಷನ್ ಬರುತ್ತೆ. ಕರೆಕ್ಟಾ? ಅವ್ನು ಹೇಳಿರೋದೇನು ಕನ್ಕ್ಲೂಷನ್ 2 ಅಲ್ಲಿ, ನೋ ಸೈಕಲ್ ಈಸ್ ಎ ಪೇಪರ್. ಸೈಕಲ್ಗೂ ಮತ್ತು ಪೇಪರ್ಗೂ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ಅದು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಇರಲಿಲ್ಲ, ಬಟ್ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಅದು ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು, ಅದು ಕರೆಕ್ಟ್. ಅದಕ್ಕೂ ಮತ್ತು ಕನ್ಕ್ಲೂಷನ್ಗೂ ಮ್ಯಾಚ್ ಆಗಿಲ್ಲ. ಕರೆಕ್ಟಾ? ಈಗ ನಮ್ಮ ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಸೊ ಕನ್ಕ್ಲೂಷನ್ 2 ಸಹ ತಪ್ಪು. ಈಗ ಕನ್ಕ್ಲೂಷನ್ 3 ನೋಡೋಣ. ನೋ ಸೈಕಲ್ ಈಸ್ ಎ ಕಾರ್. ಓಕೆ, ನೋ ಸೈಕಲ್ ಈಸ್ ಎ ಕಾರ್. ಈಗ ಫಸ್ಟ್ ನಾವು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಬೇಕು. ಕಾರ್ ಇಲ್ಲಿದೆ, ಸೈಕಲ್ ಇಲ್ಲಿದೆ, ಎರಡರಲ್ಲಿ ಏನಾದರೂ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಚೆಕ್ ಮಾಡೋಣ. ನೋ ಸೈಕಲ್ ಈಸ್ ಎ ಕಾರ್. ನಾನು ಸೈಕಲ್ನ ಕಾರ್ಗೆ ಕನೆಕ್ಟ್ ಮಾಡೋಕ್ಕಾಗತ್ತಾ? ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಕಾರ್ಗೆ, ಪೆನ್ನಿಗೆ, ಟ್ರಕ್ಗೆ ಕನೆಕ್ಟ್ ಮಾಡೋಂಗಿಲ್ಲ. ಯಾಕೆ? ಇದು ಎರಡರಲ್ಲಿ ಒಂದು ಕನೆಕ್ಟ್ ಮಾಡಿದ್ರು ಟ್ರಕ್ಗೆ ಅದು ಕನೆಕ್ಷನ್ ಬರುತ್ತೆ. ಸೊ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ. ನಾವು ಕಾರ್ಗೆ ಸೈಕಲ್ನ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್.
ಯಾಕೆ ಕೊಡೋಕ್ಕೆ ಆಗೋದಿಲ್ಲ, ಹಾಗಾದರೆ ಕನೆಕ್ಷನ್ ಇರುತ್ತೆ ಅದೆರಡರ ನಡುವೆ ಇಲ್ಲ. ಕನ್ಕ್ಲೂಷನಲ್ಲಿ ಹೇಳ್ತಾ ಇರೋದು ಅದೇ ತಾನೇ, ನೋ ಸೈಕಲ್ ಈಸ್ ಎ ಕಾರ್. ಈಗ ನಾವು ಇಮ್ಯಾಜಿನರಿ ಡಯಾಗ್ರಾಮ್ನ ಇಲ್ಲಿ ಡ್ರಾ ಮಾಡೋಕ್ಕಾಗೋದಿಲ್ಲ ಸೈಕಲ್ನ, ಕರೆಕ್ಟಾ? ಯಾಕೆ? ಅದು ಟ್ರಕ್ ಜೊತೆ ಕನೆಕ್ಷನ್ ಬಂದುಬಿಡುತ್ತೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರನೂ ಸೈಕಲ್ಗೂ ಮತ್ತು ಕಾರ್ಗೂ ಕನೆಕ್ಷನ್ ಇಲ್ಲ. ಸೊ ಎರಡೂ ಕರೆಕ್ಟ್. ಕನ್ಕ್ಲೂಷನ್ 3 ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟು ನಮ್ಮ ಫೈನಲ್ ಕನ್ಕ್ಲೂಷನ್ ನೋಡೋಣ. ಈಗ ನೋ ಸೈಕಲ್ ಈಸ್ ಎ ಪೆನ್. ಸೈಕಲ್ ಎಲ್ಲಿದೆ? ಇಲ್ಲಿದೆ. ಪೆನ್ ಎಲ್ಲಿದೆ? ಇಲ್ಲಿ. ಇದೆರಡನ್ನೂ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿದ್ರೆ ಕನೆಕ್ಷನ್ ಇದೆಯಾ? ಪೆನ್ ಇಲ್ಲಿದೆ, ಸೈಕಲ್ ಇಲ್ಲಿದೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಹೋಗೋಣ. ಈಗ ಇಮ್ಯಾಜಿನರಿ ಡಯಾಗ್ರಾಮಲ್ಲಿ ನಾನು ಸೈಕಲ್ನ ತಂದು ಪೆನ್ ಕನೆಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕೆ? ಪೆನ್ ಕನೆಕ್ಟ್ ಮಾಡಿದ್ರೆ ಅದು ಟ್ರಕ್ ಜೊತೆ ಕನೆಕ್ಷನ್ ಬಂದುಬಿಡುತ್ತೆ. ಸೊ ನಾನು ಈ ಇಮ್ಯಾಜಿನರಿ ಡಯಾಗ್ರಾಮ್ನ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹೀಗಾಗಾದರೆ ಪೆನ್ಗೂ ಸೈಕಲ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್. ಸೊ ಆಪ್ಷನ್ 4 ಈಸ್ ಆಲ್ಸೋ ಕರೆಕ್ಟ್. ಇದೇ ಇಂಪಾರ್ಟೆಂಟ್. ಓಕೆ, ಇಷ್ಟೇ ಇಮ್ಯಾಜಿನರಿ ಡಯಾಗ್ರಾಮ್ ಅಂದರೆ ಇಷ್ಟೇ. ಒಂದು ಸರಿ ನೀವು ಕರೆಕ್ಟಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಬಿಟ್ರೆ ಇಷ್ಟೊಂದು ಡೀಟೇಲಾಗಿ ಹೇಳ್ಕೊಡೋ ನೆಸೆಸಿಟಿ ಇರಲ್ಲ. ನಿಮಗೆ ಅರ್ಥ ಆಗಲಿ ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬರೋ ಕ್ವಶನ್ಸಲ್ಲಿ ಓಕೆ ಡೈರೆಕ್ಟಾಗಿ ಹಾಕೊಂಡು ಹೋಗ್ತಾ ಇರೋಣ, ಆರಾಮ್ಸೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಇದಿಷ್ಟು ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದು. ಇದಿಷ್ಟು ಅರ್ಥ ಆಗಿದ್ರೆ ಸಾಕು, ನಾವು ಡೈರೆಕ್ಟಾಗಿ ನಮ್ಮ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಸಮ್ ಪೇಪರ್ಸ್ ಆರ್ ಪೆನ್ಸ್. ಈಗ ಸ್ಟೇಟ್ಮೆಂಟ್ ಪ್ರಕಾರ ಸಮ್ ಪೇಪರ್ಸ್ ಆರ್ ಪೆನ್ ಅಂತೆ. ಸಮ್ ಪೇಪರ್ಸ್ ಆರ್ ಪೆನ್. ಆಲ್ ಪೆನ್ಸ್ ಆರ್ ಸ್ಕೇಲ್ಸ್. ಎಲ್ಲ ಪೆನ್ಸು ಸ್ಕೇಲ್ಸ್ ಅಂತೆ. ಓಕೆನಾ? ನೆಕ್ಸ್ಟು ನೋ ಸ್ಕೇಲ್ ಈಸ್ ಎ ಮಾರ್ಕರ್. ನೋ ಸ್ಕೇಲ್ ಈಸ್ ಎ ಮಾರ್ಕರ್. ಮಾರ್ಕರ್ ಈಗ ಇಲ್ಲಿದೆ. ಓಕೆ, ಸೊ ಇದು ಸೋರ್ಸ್ ಡಯಾಗ್ರಾಮ್, ಕರೆಕ್ಟಾ? ಈಗ ಕನ್ಕ್ಲೂಷನ್ 1 by 1 ಬರೋಣ. ನಿಮಗೆ ಇಮ್ಯಾಜಿನರಿ ಡಯಾಗ್ರಾಮ್ ಹೇಗೆ ಮಾಡೋದು ಅಂತ ಅರ್ಥ ಆಗಿದೆ ಅಲ್ವಾ? ಅದು ಗೊತ್ತಿದ್ದರೆ ಆರಾಮ್ಸೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಈಗ ನೋ ಮಾರ್ಕರ್ ಈಸ್ ಎ ಪೇಪರ್. ನಾವು ಫಸ್ಟು ಕನೆಕ್ಷನ್ ಎಲ್ಲಿಂದ ಎಲ್ಲಿ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಕನೆಕ್ಷನ್ ನಾವು ಸ್ಕೇಲಿಂದ ಮಾರ್ಕರ್ಗೆ ಕೊಡಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾನೆ, ಕರೆಕ್ಟಾ? ಸೊ ಸ್ಕೇಲ್, ಓಕೆ, ಸ್ಕೇಲ್ಗೂ ಮತ್ತು ಮಾರ್ಕರ್ಗೂ ಕನೆಕ್ಷನ್ ಕೊಡೋ ಹಾಗಿಲ್ಲ. ಇದು ಇಂಪಾರ್ಟೆಂಟ್. ಓಕೆ, ಇದೇ ಅವ್ನು ಕೊಟ್ಟಿರೋದು. ಸೊ ನಾವು ಯಾವುದ್ಯಾವುದಕ್ಕೆ ಕೊಡಬಾರ್ದು ಅಂತ ನೋಡೋಣ. ಈಗ ನಾನು ಮಾರ್ಕರ್ನ ಸ್ಕೇಲ್ಗೆ ಕೊಡೋಂಗಿಲ್ಲ ಡೈರೆಕ್ಟಾಗಿ. ನೆಕ್ಸ್ಟು ಮಾರ್ಕರ್ನ ಪೆನ್ನು ಕೊಡೋಂಗಿಲ್ಲ. ಯಾಕೆ? ಸ್ಕೇಲ್ ಒಳಗಡೆ ಪೆನ್ ಇದೆ ಅಂತ ಅಂದ್ಕೊಳ್ಳೋಣ. ಇದೆಲ್ಲ ಒಂದೊಂದು ರೂಮ್ ಥರ ಅಂದ್ಕೊಳ್ಳೋಣ. ಓಕೆ, ಸ್ಕೇಲ್ ಅನ್ನೋದೊಂದು ರೂಮು, ಪೆನ್ ಅನ್ನೋದೊಂದು ರೂಮು. ಇದನ್ನು ಆಬ್ಜೆಕ್ಟ್ಸ್ ಆಗಿ ಥಿಂಕ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸ್ಕೇಲ್ ಒಳಗಡೆ ಪೆನ್ ಹೆಂಗೆ ಇಡೋದು ಅಂತ, ಕರೆಕ್ಟಾ? ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮಗೆ, ಈ ಸಿಲಾಜಿಸಮ್ ಇದೆಯಲ್ಲ ಇದು ಫುಲ್ಲು ನೀವು ಅಸ್ಯೂಮ್ ಮಾಡ್ಕೋಬೇಕು. ಅವ್ರು ಹೇಳೋದಲ್ಲ ನಿಜ ಅಂತ ನಂಬಬೇಕು. ಓಕೆ, ಒಂದು ಸ್ಕೇಲ್ ಅನ್ನೋ ರೂಮಲ್ಲಿ ಪೆನ್ ಒಳಗಡೆ ಇದೆಯಂತೆ. ಸೊ ಸ್ಕೇಲ್ ದೊಡ್ಡದು, ಅದರೊಳಗಡೆ ಪೆನ್ ಇದೆ ಅಲ್ವಾ? ಈಗ ನಾನು ಮಾರ್ಕರ್ನ ಸ್ಕೇಲ್ಗೆ ಕನೆಕ್ಷನ್ ಕೊಡೋಂಗಿಲ್ಲ, ಕರೆಕ್ಟಾ? ಹಾಗಾದರೆ ಮಾರ್ಕರ್ನ ತೊಗೊಂಡೋಗಿ ಪೆನ್ ಕನೆಕ್ಷನ್ ಕೊಟ್ಟರೆ, ಪೆನ್ ಕನೆಕ್ಷನ್ ಕೊಡಬೇಕು ಅಂದರೆ ನಾನು ಸ್ಕೇಲ್ ಒಳಗಡೆ ಎಂಟ್ರಿ ಆಗಬೇಕು, ಕರೆಕ್ಟಾ? ಸ್ಕೇಲ್ ಅನ್ನೋ ರೂಮ್ಗೆ ಎಂಟ್ರಿ ಆದ್ರೇ ನಾನು ಪೆನ್ನು ಹುಡ್ಕೋಕ್ಕಾಗೋದು, ಕರೆಕ್ಟಾ? ಆಗಲೇ ಮಾರ್ಕರ್ಗೂ ಪೆನ್ಗೂ ಕನೆಕ್ಷನ್ ಕೊಡೋಕ್ಕಾಗೋದು. ಸೊ ಮಾರ್ಕರ್ನ ನಾನು ಪೆನ್ಗೂ ಕನೆಕ್ಷನ್ ಕೊಡೋಂಗಿಲ್ಲ, ಸ್ಕೇಲ್ಗೂ ಕನೆಕ್ಷನ್ ಕೊಡೋಂಗಿಲ್ಲ. ಪೆನ್ ಕನೆಕ್ಷನ್ ಕೊಟ್ಟರೆ ಮಾರ್ಕರು ಆಬ್ವಿಯಸ್ಲಿ ಸ್ಕೇಲ್ಗೂ ಕನೆಕ್ಟ್ ಆಗಿಬಿಡುತ್ತೆ. ಸ್ಕೇಲ್ಗೂ ಮಾರ್ಕರ್ಗೂ ಕೊಡೋಂಗಿಲ್ಲ ಅಂತ ಕನೆಕ್ಷನ್ನ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ಸ್ಟೇಟ್ಮೆಂಟ್ಸಲ್ಲಿ. ಏನಂತ? ನೋ ಸ್ಕೇಲ್ ಈಸ್ ಎ ಮಾರ್ಕರ್. ಸ್ಟೇಟ್ಮೆಂಟ್ಸು ಬೇರೆ, ಕನ್ಕ್ಲೂಷನ್ಸ್ ಬೇರೆ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸ್ಟೇಟ್ಮೆಂಟ್ ಅಂದರೆ ಅವ್ರು ಕೊಡೋದೆಲ್ಲ ನೀವು ಅಸ್ಯೂಮ್ ಮಾಡ್ಕೋಬೇಕು ನಿಜಾನ ಅಂತ. ಕನ್ಕ್ಲೂಷನ್ಸ್ ಅಂದರೆ ಆ ಕನ್ಕ್ಲೂಷನ್ಸು ಕರೆಕ್ಟಾಗಿದೆಯಾ ಚೆಕ್ ಮಾಡಬೇಕು. ಓಕೆ, ಸ್ಟೇಟ್ಮೆಂಟ್ ಪ್ರಕಾರ ಮಾರ್ಕರ್ಗೂ ಸ್ಕೇಲ್ಗೂ ಕನೆಕ್ಷನ್ ಕೊಡೋಂಗಿಲ್ಲ, ಸೊ ಕೊಟ್ಟಿಲ್ಲ. ನೆಕ್ಸ್ಟು ಸ್ಟೇಟ್ಮೆಂಟ್ ಪ್ರಕಾರ ಪೆನ್ನು ಕೊಟ್ಟರೆ ಅದು ಸ್ಕೇಲ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ನಾನು ಮಾರ್ಕರ್ಗೂ ಪೆನ್ಗೂ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ. ಈಗ ನೆಕ್ಸ್ಟು ಫಸ್ಟ್ ಕನ್ಕ್ಲೂಷನ್ ನೋಡಿ, ನೋ ಮಾರ್ಕರ್ ಈಸ್ ಎ ಪೇಪರ್. ಈಗ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿದ್ರೆ ಪೇಪರ್ ಇಲ್ಲಿದೆ, ಮಾರ್ಕರ್ ಇಲ್ಲಿದೆ, ಕರೆಕ್ಟಾ? ಇದೆರಡರ ನಡುವೆ ಏನಾದರೂ ಕನೆಕ್ಷನ್ ಇದೆಯಾ? ಇಲ್ಲ. ಅವನು ಹೇಳಿರೋದೇನು? ನೋ ಮಾರ್ಕರ್ ಈಸ್ ಎ ಪೇಪರ್. ಮಾರ್ಕರ್ಗೂ ಮತ್ತು ಪೇಪರ್ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಪೇಪರ್ಗೂ ಮತ್ತು ಮಾರ್ಕರ್ಗೂ ಕನೆಕ್ಷನ್ ಇಲ್ಲ. ಸೊ ಅವ್ನು ಹೇಳಿರೋದು ಕರೆಕ್ಟು, ಸೋರ್ಸ್ ಡಯಾಗ್ರಾಮು ಕರೆಕ್ಟು. ನೆಕ್ಸ್ಟು ಅದೇ ಕನ್ಕ್ಲೂಷನ್ನ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರನೂ ನಾವು ಚೆಕ್ ಮಾಡಬೇಕು. ಈಗ ಅವನೆಲ್ಲಾದರೂ ಸ್ಟೇಟ್ಮೆಂಟಲ್ಲಿ ನೋ ಮಾರ್ಕರ್ ಈಸ್ ಎ ಪೇಪರ್ ಅಥವಾ ನೋ ಪೇಪರ್ ಈಸ್ ಎ ಮಾರ್ಕರ್ ಅಂತ ಕೊಟ್ಟಿದ್ದಾನ? ಇಲ್ಲ.
ಮಾರ್ಕರ್ಗೂ ಪೇಪರ್ಗೂ ಕನೆಕ್ಷನ್ ಕೊಡಬಾರ್ದು ಅಂತ ಏನಾದರೂ ಕೊಟ್ಟಿದ್ದಾನ? ಇಲ್ಲ. ಸೊ ನಾವು ಕನೆಕ್ಷನ್ ಕೊಡ್ಬೋದು. ಇದು ಯಾವುದು? ಇಮ್ಯಾಜಿನರಿ ಡಯಾಗ್ರಾಮ್. ನಾವು ಇಮ್ಯಾಜಿನ್ ಮಾಡ್ಕೋತೀವಲ್ಲ ಹೊಸದಾಗಿ, ಅದನ್ನೇ ಇಮ್ಯಾಜಿನರಿ ಡಯಾಗ್ರಾಮ್ ಅಂತ ಕರೀತಾರೆ. ಸೊ ನಾನು ಇಲ್ಲಿ ಬೇಕಾದ್ರೂ ಕೊಡ್ಬೋದು, ಇಲ್ಲಿ ಬೇಕಾದ್ರೂ ಕೊಡ್ಬೋದು, ಇಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಓಕೆ, ಸೊ ಮಾರ್ಕರ್ನ ನಾನು ಇಲ್ಲಿ ಕೊಡ್ತೀನಿ ಕರೆಕ್ಷನ್. ಈಗ ಇದ್ರ ಪ್ರಕಾರ ಹೋದರೆ ಏನು ಹೇಳುತ್ತೆ? ಸಮ್ ಮಾರ್ಕರ್ಸ್ ಆರ್ ಪೆನ್. ಕರೆಕ್ಟಾ? ಇದ್ರ ಪ್ರಕಾರ ಹೋದರೆ ನಾನು ಮಾರ್ಕರ್ನ ಒಳಗೆ ಬೇಕಾದ್ರೂ ಹಾಕ್ಬೋದು. ಓಕೆ, ಆಲ್ ಮಾರ್ಕರ್ಸ್ ಆರ್ ಪೆನ್ ಅಂತಲೂ ನಾವು ಅಸ್ಯೂಮ್ ಮಾಡ್ಕೋಬೋದು. ಕರೆಕ್ಟಾ? ಸೊ ನಾವು ಹೇಗೆ ಬೇಕಾದ್ರೂ ಅಸ್ಯೂಮ್ ಮಾಡ್ಕೋಬೋದು. ಎರಡರಲ್ಲಿ ನೀವು ಏನೇ ಮಾಡಿದ್ರು ಮಾರ್ಕರ್ಗೂ ಮತ್ತು ಪೇಪರ್ಗೂ ಕನೆಕ್ಷನ್ ಬಂದೇ ಬರುತ್ತೆ. ಕರೆಕ್ಟಾ? ಸೊ ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಮಾರ್ಕರ್ಗೂ ಪೇಪರ್ಗೂ ಕನೆಕ್ಷನ್ ಇದೆ, ಬಟ್ ಕನ್ಕ್ಲೂಷನ್ 1 ಪ್ರಕಾರ ಮಾರ್ಕರ್ಗೂ ಪೇಪರ್ಗೂ ಕನೆಕ್ಷನ್ ಇರಬಾರ್ದು. ಕರೆಕ್ಟಾ? ಅಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ, ಬಟ್ ಇಲ್ಲಿದೆ. ಕರೆಕ್ಟಾ? ಸೊ ಅದಕ್ಕೆ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು. ಸೊ ಕನ್ಕ್ಲೂಷನ್ 1 ತಪ್ಪು. ಯಾಕೆ? ಒಂದು ಕರೆಕ್ಟಾಗಿ ಆಯ್ತಲ್ಲ ಅಂದರೆ ನಾವು ಸ್ಟಾರ್ಟಿಂಗ್ ಟೇಬಲ್ ನೋಡಿದ್ವಿ ಅಲ್ವಾ, ಎರಡೂ ಕರೆಕ್ಟಾಗಿರಬೇಕು. ಸೋರ್ಸ್ ಡಯಾಗ್ರಾಮು ಕರೆಕ್ಟಾಗಿರಬೇಕು, ಇಮ್ಯಾಜಿನರಿ ಡಯಾಗ್ರಾಮು ಕರೆಕ್ಟಾಗಿರಬೇಕು. ಈಗ ಸೆಕೆಂಡ್ ಕನ್ಕ್ಲೂಷನ್, ನೋ ಮಾರ್ಕರ್ ಇಸ್ ಎ ಪೆನ್. ಈಗ ಮಾರ್ಕರ್ಗೂ ಪೆನ್ನಿಗೂ ಕನೆಕ್ಷನ್ ಕೊಡಬಾರ್ದು ಅಂತ ಹೇಳಿದ್ದಾರೆ, ಇರಬಾರ್ದು ಅಂತ ಹೇಳಿದ್ದಾರೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಪೆನ್ನಿಗೂ ಮತ್ತು ಮಾರ್ಕರ್ಗೂ ಕನೆಕ್ಷನ್ ಇದೆಯಾ? ಪೆನ್ನಿಗೂ ಮತ್ತು ಮಾರ್ಕರ್ಗೆ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ಯಾಕೆ? ಅವ್ನ ಕನ್ಕ್ಲೂಷನ್ ಹೇಳಿರೋದು ಅದೇ, ನೋ ಮಾರ್ಕರ್ ಇಸ್ ಎ ಪೆನ್. ಅಂದರೆ ಮಾರ್ಕರ್ಗೂ ಪೆನ್ಗೂ ಕರೆಕ್ಷನ್ ಇರಬಾರ್ದು. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಇಲ್ಲ. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಮಾಡೋಣ. ಈಗ ನಾನು ಇಮ್ಯಾಜಿನರಿ ಡಯಾಗ್ರಾಮ್ನ ಇಲ್ಲಿ ಬರೆಯೋಕ್ಕಾಗತ್ತಾ? ಇಲ್ಲ. ಯಾಕೆ? ನಾನು ಮಾರ್ಕರ್ನ ತಂದು ಪೆನ್ ಕನೆಕ್ಷನ್ ಕೊಟ್ಟರೆ ಅದು ಆಬ್ವಿಯಸ್ಲಿ ಸ್ಕೇಲ್ಗೂ ಕನೆಕ್ಟ್ ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ. ಸೊ ನಾವು ಸ್ಟಾರ್ಟಿಂಗಲ್ಲಿ ಏನು ನೋಡಿದ್ವಿ? ಸ್ಕೇಲು ಮತ್ತು ಪೆನ್ನಿಗೆ ಕನೆಕ್ಷನ್ ಕೊಡೋಂಗಿಲ್ಲ ಅಂತ. ಯಾವುದನ್ನ? ಮಾರ್ಕರ್ನ. ಸೊ ಇಲ್ಲಿ ಇಮ್ಯಾಜಿನರಿ ಡಯಾಗ್ರಾಮ್ ಪಾಸಿಬಲ್ ಇದೆಯಾ? ಇಲ್ಲ. ಪಾಸಿಬಲ್ ಇಲ್ಲ ಅಂದರೆ ಇದೆರಡರ ನಡುವೆ ಕನೆಕ್ಷನ್ ಬರುತ್ತಾ? ಇಲ್ಲ. ಅವ್ನು ಹೇಳಿರೋದೇನು? ನೋ ಮಾರ್ಕರ್ ಈಸ್ ಎ ಪೆನ್. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ನಾನು ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ, ಸೊ ಕನೆಕ್ಷನ್ ಇರೋದಿಲ್ಲ. ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಆಲ್ಸೋ ಕರೆಕ್ಟ್. ಓಕೆ, ಈಗ ಆಪ್ಷನ್ 2 ಅಂದರೆ ಕನ್ಕ್ಲೂಷನ್ 2 ಕರೆಕ್ಟ್. ಈಗ ನೀವು ಇದರಲ್ಲಿ ಆಪ್ಷನ್ಸಲ್ಲಿ ಏನಿರುತ್ತೆ? ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಯಾಕೆ? ಕನ್ಕ್ಲೂಷನ್ 2 ಮಾತ್ರ ಕರೆಕ್ಟು, ಫಾಲೋಸ್ ಅಂದರೆ ಕರೆಕ್ಟ್ ಅಂತ ಅರ್ಥ. ಓಕೆ, ಕನ್ಕ್ಲೂಷನ್ 1 ತಪ್ಪು. ಇಷ್ಟೇ. ಸೊ ಇದೇ ಥರನೇ ಇನ್ನೂ ಕೆಲವು ಕ್ವಶನ್ಸ್ ಇದೆ, ಎಲ್ಲದನ್ನು ಸಾಲ್ವ್ ಮಾಡಿ ಕಂಪ್ಲೀಟಾಗಿ ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ, ಆಲ್ ಕೇಕ್ಸ್ ಆರ್ ಸ್ವೀಟ್. ಎಲ್ಲ ಕೇಕ್ಸು ಸ್ವೀಟ್ ಅಂತೆ. ಸೊ ಇದು ಕೇಕ್ಸ್ ಆದರೆ ಎಲ್ಲ ಕೇಕ್ಸು ಸ್ವೀಟ್. ಓಕೆ, ಆಲ್ ಸ್ವೀಟ್ಸ್ ಆರ್ ಗುಡ್. ಎಲ್ಲ ಸ್ವೀಟ್ಸು ಗುಡ್ ಅಂತೆ. ಓಕೆ, ಈಗ ಸಮ್ ಗುಡ್ಸ್ ಆರ್ ಬೆಸ್ಟ್. ಸಮ್ ಗುಡ್ಸ್ ಆರ್ ಬೆಸ್ಟ್. ಓಕೆನಾ? ನೋ ಗುಡ್ ಈಸ್ ಚಾಕ್ಲೇಟ್. ನೋ ಗುಡ್ ಈಸ್ ಚಾಕ್ಲೇಟ್. ಗುಡ್ ಇಲ್ಲಿದೆ, ಚಾಕ್ಲೇಟ್ ಇಲ್ಲಿದೆ. ಓಕೆ, ಈಗ ಇದು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನಾವು ಬರ್ಕೊಂಡಿರೋದು. ಇಲ್ಲಿ ಫಸ್ಟ್ ಏನು ನೋಡ್ಬೇಕು ನಾವು? ಸ್ಟೇಟ್ಮೆಂಟ್ಸಲ್ಲಿ ನೋ ಅನ್ನೋ ವರ್ಡ್ ಯಾವ್ದು ನಡುವೆ ಇದೆ? ಗುಡ್ಡು ಮತ್ತು ಚಾಕ್ಲೇಟ್ ನಡುವೆ ಇದೆ. ಕರೆಕ್ಟಾ? ಗುಡ್ ಇಲ್ಲಿದೆ ಮತ್ತು ಚಾಕ್ಲೇಟ್ ಇದೆ, ಇದೆರಡರ ನಡುವೆ ಅಟ್ ಎನಿ ಕಾಸ್ಟ್ ಕನೆಕ್ಷನ್ ಬರಬಾರ್ದು. ಸೊ ಗುಡ್ಗೂ ಮತ್ತು ಚಾಕ್ಲೇಟ್ಗೂ ಕನೆಕ್ಷನ್ ಬರಬಾರ್ದು. ಇದು ತಲೆಯಲ್ಲಿ ಇಟ್ಕೊಳ್ಳೋಣ. ಓಕೆ, ಈಗ ಫಸ್ಟ್ ಕನ್ಕ್ಲೂಷನ್, ನೋ ಚಾಕ್ಲೇಟ್ ಈಸ್ ಬೆಸ್ಟ್. ಈಗ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಬೆಸ್ಟ್ಗೂ ಮತ್ತು ಚಾಕ್ಲೇಟ್ಗೂ ಕನೆಕ್ಷನ್ ಇದೆಯಾ? ನೋ ಚಾಕ್ಲೇಟ್ ಈಸ್ ಬೆಸ್ಟ್. ಇದೆರಡರ ನಡುವೆ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ಅವ್ನು ಕೊಟ್ಟಿರೋದು ಇರಬಾರ್ದು ಅಂತ, ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಇಲ್ಲ. ನೆಕ್ಸ್ಟು ಇಮ್ಯಾಜಿನರಿ ಪ್ರಕಾರ ಟ್ರೈ ಮಾಡೋಣ. ನೋ ಚಾಕ್ಲೇಟ್ ಈಸ್ ಬೆಸ್ಟ್. ಅವ್ನು ಯಾವುದ್ಯಾವ್ದ್ರ ನಡುವೆ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದ್ದಾನೆ? ಚಾಕ್ಲೇಟು ಮತ್ತು ಗುಡ್ ನಡುವೆ. ಕರೆಕ್ಟಾ? ಗುಡ್ಡು ಮತ್ತು ಚಾಕ್ಲೇಟ್ ನಡುವೆ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ಹಾಗಾದರೆ ಯಾವುದ್ಯಾವ್ದ್ರ ನಡುವೆ ಇದ್ದರೆ ತಪ್ಪಾಗುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾನು ಚಾಕ್ಲೇಟ್ನ ಗುಡ್ಡನ್ನು ಕನೆಕ್ಟ್ ಮಾಡೋಂಗಿಲ್ಲ. ಯಾಕೆ? ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಚಾಕ್ಲೇಟ್ನ ಸ್ವೀಟ್ ಕನೆಕ್ಟ್ ಮಾಡೋಂಗಿಲ್ಲ. ಚಾಕ್ಲೇಟ್ನ ಕೇಕಿಗೂ ಕನೆಕ್ಟ್ ಮಾಡೋಂಗಿಲ್ಲ. ಯಾಕೆ? ಫಸ್ಟು ಗುಡ್ ಇದೆ, ಅದರೊಳಗಡೆ ಸ್ವೀಟ್ ಇದೆ, ಅದರೊಳಗಡೆ ಕೇಕ್ ಇದೆ. ಓಕೆನಾ? ಈ ಥರ ಅರ್ಥ ಮಾಡ್ಕೊಳ್ಳಿ. ನಾನು ಗುಡ್ಗೆ ಕನೆಕ್ಷನ್ ಕೊಡೋಂಗಿಲ್ಲ. ಯಾವುದನ್ನ? ಚಾಕ್ಲೇಟ್ನ. ಒಂದು ಚಾಕ್ಲೇಟ್ನ ತೊಗೊಂಬಂದು ಸ್ವೀಟ್ ಕನೆಕ್ಷನ್ ಕೊಡೋಕ್ಕಾಗತ್ತಾ? ಕೊಟ್ಟರೆ ಅದು ಚಾಕ್ಲೇಟ್ಗೂ ಕನೆಕ್ಟ್ ಆಗುತ್ತೆ, ಸೊ ಅದು ಕೊಡೋಕ್ಕಾಗಲ್ಲ. ಚಾಕ್ಲೇಟ್ನ ತಂದು ನನ್ನ ಕೇಕು ಕೊಡೋಕ್ಕಾಗುತ್ತಾ? ಇಲ್ಲ. ಸೊ ಈ ಚಾಕ್ಲೇಟ್ನ ಗುಡ್ಡು, ಸ್ವೀಟು ಮತ್ತು ಕೇಕು ಈ ಮೂರಕ್ಕೂ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ಕನ್ಕ್ಲೂಷನ್ 1 ಏನು ಹೇಳುತ್ತೆ? ನೋ ಚಾಕ್ಲೇಟ್ ಈಸ್ ಬೆಸ್ಟ್. ಈ ಚಾಕ್ಲೇಟ್ನ ನಾನು ಇಲ್ಲಿ ಕನೆಕ್ಟ್ ಮಾಡ್ಬೋದಾ?
ಈ ಮೂರಕ್ಕೆ ಕನೆಕ್ಟ್ ಮಾಡೋಂಗಿಲ್ಲ, ಬೆಸ್ಟ್ ಕನೆಕ್ಟ್ ಮಾಡ್ಬೋದಲ್ವಾ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ದೇರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಚಾಕ್ಲೇಟ್ ಆ್ಯಂಡ್ ಬೆಸ್ಟ್. ಸೊ ಅವ್ರು ಕೊಟ್ಟಿರೋದು ಇರಬಾರ್ದು ಅಂತ, ಬಟ್ ಇಲ್ಲಿ ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು. ನೆಕ್ಸ್ಟು ಕನ್ಕ್ಲೂಷನ್ 2 ನೋಡೋಣ. ನೋ ಚಾಕ್ಲೇಟ್ ಈಸ್ ಕೇಕ್. ಚಾಕ್ಲೇಟ್ನ ಕೇಕಿಗೆ ಕನೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ದೀವಿ ಸ್ಟಾರ್ಟಿಂಗಲ್ಲೇ, ಕರೆಕ್ಟಾ? ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ. ಸೊ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕೇಕ್ಗೂ ಮತ್ತು ಚಾಕ್ಲೇಟ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ನೋಡೋಣ. ಓಕೆ, ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಚಾಕ್ಲೇಟ್ಗೂ ಮತ್ತು ಕೇಕ್ಗೂ ಕನೆಕ್ಷನ್ ಕೊಡೋಕ್ಕಾಗುತ್ತಾ? ಕೊಟ್ಟರೆ ಅದು ಗುಡ್ ಜೊತೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಕೊಡೋಕ್ಕಾಗೋದಿಲ್ಲ. ಸೊ ಕನೆಕ್ಷನ್ ಇರೋದಿಲ್ಲ. ಅವ್ರು ಹೇಳಿರೋದು ಇರಬಾರ್ದು ಅಂತ. ಈಗ ಇಮ್ಯಾಜಿನರಿ ಪ್ರಕಾರನೂ ಕನೆಕ್ಷನ್ ಇಲ್ಲ. ಸೊ ಇದು ಕರೆಕ್ಟ್. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟು ಕನ್ಕ್ಲೂಷನ್ 3 ನೋಡೋಣ. ಕನ್ಕ್ಲೂಷನ್ 3 ಏನು ಹೇಳುತ್ತೆ? ನೋ ಚಾಕ್ಲೇಟ್ ಈಸ್ ಗುಡ್. ನೋ ಚಾಕ್ಲೇಟ್ ಈಸ್ ಗುಡ್. ಈಗ ಚಾಕ್ಲೇಟ್ ಇಲ್ಲಿದೆ, ಗುಡ್ ಇಲ್ಲಿದೆ. ಅವ್ರು ಹೇಳಿರೋದು ಅದೆಲ್ಲ ಸ್ಟಾರ್ಟಿಂಗಲ್ಲಿ ಚಾಕ್ಲೇಟ್ಗೂ ಮತ್ತು ಗುಡ್ಗೂ ಕನೆಕ್ಷನ್ ಕೊಡಬಾರ್ದು ಅಂತ. ಇಲ್ಲಿ ಕನೆಕ್ಷನ್ ಇಲ್ಲ ಸೋರ್ಸ್ ಡಯಾಗ್ರಾಮ್ ಪ್ರಕಾರ, ಕರೆಕ್ಟಾ? ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಗುಡ್ಗೂ ಮತ್ತು ಚಾಕ್ಲೇಟ್ಗೂ ಕನೆಕ್ಷನ್ ಇಲ್ಲ. ಸೊ ಇಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ನಾವು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಚಾಕ್ಲೇಟ್ನ ಗುಡ್ಗೆ ಕನೆಕ್ಟ್ ಮಾಡೋಂಗಿಲ್ಲ. ಯಾಕೆ? ಕನೆಕ್ಟ್ ಮಾಡಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಕನೆಕ್ಟ್ ಮಾಡಿಲ್ಲ ಅಂದರೆ ಕನೆಕ್ಷನ್ ಇರೋದೇ ಇಲ್ಲ. ಅವ್ರು ಹೇಳಿರೋದು ಕನೆಕ್ಷನ್ ಇರಬಾರ್ದು ಅಂತ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್. ಈಗ ಕನ್ಕ್ಲೂಷನ್ 3 ಸಹ ಕರೆಕ್ಟ್. ಇಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದೇ ಥರನೇ ಎಲ್ಲ ಕ್ವಶನ್ಸು ಈಸಿಯಾಗಿರುತ್ತೆ. ಕಂಪ್ಲೀಟ್ ಮಾಡಿಬಿಡೋಣ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ಸಮ್ ಬ್ಲೂ ಆರ್ ಗ್ರೀನ್. ಸಮ್ ಬ್ಲೂ ಆರ್ ಗ್ರೀನ್. ಬ್ಲೂ ಗ್ರೀನ್. ಸಮ್ ಗ್ರೀನ್ ಆರ್ ಪಿಂಕ್. ಸಮ್ ಗ್ರೀನ್ ಆರ್ ಪಿಂಕ್. ಆಲ್ ಪಿಂಕ್ ಆರ್ ಯೆಲ್ಲೋ. ಎಲ್ಲ ಪಿಂಕು ಯೆಲ್ಲೋ ಅಂತೆ. ನೆಕ್ಸ್ಟ್ ನೋ ಯೆಲ್ಲೋ ಈಸ್ ಬ್ಲ್ಯಾಕ್. ನೋ ಯೆಲ್ಲೋ ಈಸ್ ಬ್ಲ್ಯಾಕ್. ಸಮ್ ಬ್ಲ್ಯಾಕ್ ಆರ್ ರೆಡ್. ಸಮ್ ಬ್ಲ್ಯಾಕ್ ಆರ್ ರೆಡ್. ಇದು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನಮ್ಮ ಸೋರ್ಸ್ ಡಯಾಗ್ರಾಮ್, ಕರೆಕ್ಟಾ? ಈಗ ಒಂದೊಂದು ಕನ್ಕ್ಲೂಷನ್ ಬರೋಕ್ಕೆ ಮುಂಚೆ ಯಾವ್ದಾವ್ದ್ರ ನಡುವೆ ಕನೆಕ್ಷನ್ ಇರಬಾರ್ದು ಅಂತ ತಿಳ್ಕೊಳ್ಳೋಣ. ಅವ್ರು ಏನು ಕೊಟ್ಟಿದ್ದಾರೆ? ನೋ ಯೆಲ್ಲೋ ಈಸ್ ಬ್ಲ್ಯಾಕ್. ಯೆಲ್ಲೋಗೂ ಮತ್ತು ಬ್ಲ್ಯಾಕ್ಗೂ ಕನೆಕ್ಷನ್ ಇರಬಾರ್ದು. ಇದೇ ಇಂಪಾರ್ಟೆಂಟ್. ಯೆಲ್ಲೋ ಮತ್ತು ಬ್ಲ್ಯಾಕ್ ಇದೆರಡು ನಡುವೆ ಕನೆಕ್ಷನ್ ಇರಬಾರ್ದು. ಓಕೆ, ಈಗ ಇದು ಗೊತ್ತಾಯ್ತಲ್ಲ, ಇದೇ ಇಂಪಾರ್ಟೆಂಟ್. ಇದನ್ನು ತಲೆಯಲ್ಲಿ ಇಟ್ಕೊಂಡೆ ನಾವು ಮುಂದೆ ಕಂಟಿನ್ಯೂ ಮಾಡಬೇಕು. ನಾನು ಬ್ಲ್ಯಾಕ್ಗೂ ಯೆಲ್ಲೋಗೂ ಕನೆಕ್ಷನ್ ಕೊಡಬಾರ್ದು, ಮತ್ತು ಬ್ಲ್ಯಾಕ್ ಜೊತೆ ಪಿಂಕ್ಗೂ ಕನೆಕ್ಷನ್ ಕೊಡಬಾರ್ದು. ಯಾಕೆ? ಎಲ್ಲೋ ಒಳಗಡೆ ಪಿಂಕ್ ಇರೋದು, ಕರೆಕ್ಟಾ? ಸೊ ನಾನು ಬ್ಲ್ಯಾಕ್ನ ಪಿಂಕ್ ಕನೆಕ್ಷನ್ ಕೊಟ್ಟರೆ ಅದು ಎಲ್ಲೋಗೂ ಕನೆಕ್ಟ್ ಆಗಿಬಿಡುತ್ತೆ. ಸೊ ನಾನು ಬ್ಲ್ಯಾಕ್ನ ಎಲ್ಲೋಗೂ ಕೊಡೋಂಗಿಲ್ಲ. ಸ್ಟೇಟ್ಮೆಂಟ್ ಪ್ರಕಾರ ಬ್ಲ್ಯಾಕ್ನ ಪಿಂಕ್ ಕೊಡೋಂಗಿಲ್ಲ. ಇದು ಕೊಟ್ಟರೆ ಎಲ್ಲೋ ಕನೆಕ್ಟ್ ಆಗುತ್ತೆ. ಅದು ಇದು ಸ್ಟೇಟ್ಮೆಂಟ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಹುಷಾರಾಗಿರಬೇಕು. ಓಕೆ, ಈಗ ಕನ್ಕ್ಲೂಷನ್ ಯಾವುದಾದಿದೆ ನೋಡೋಣ. ಫಸ್ಟ್ ಕನ್ಕ್ಲೂಷನ್ 1. ನೋ ಬ್ಲ್ಯಾಕ್ ಈಸ್ ಗ್ರೀನ್. ಎಲ್ಲಾದರೂ ಸ್ಟೇಟ್ಮೆಂಟಲ್ಲಿ ಬ್ಲ್ಯಾಕ್ಗೂ ಮತ್ತು ಗ್ರೀನ್ಗೂ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದಾರಾ? ಓಕೆ, ಸ್ಟೇಟ್ಮೆಂಟಲ್ಲಿ ಹೇಳಿದಾರಾ? ಇಲ್ಲ. ಸೊ ನಾವು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿದ್ರೆ ಬ್ಲ್ಯಾಕ್ಗೂ ಮತ್ತು ಗ್ರೀನ್ಗೂ ಕನೆಕ್ಷನ್ ಇದೆಯಾ? ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಗ್ರೀನ್ ಇಲ್ಲಿದೆ, ಬ್ಲ್ಯಾಕ್ ಅಲ್ಲಿದೆ, ಕನೆಕ್ಷನ್ ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಹೋದರೆ ಬ್ಲ್ಯಾಕ್ಗೂ ಗ್ರೀನ್ಗೂ ಕನೆಕ್ಷನ್ ಕೊಡಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಎಲ್ಲಾದರೂ ಹೇಳಿದಾರಾ? ಇಲ್ಲ. ಸೊ ನಾವು ಬ್ಲ್ಯಾಕ್ಗೂ ಮತ್ತು ಗ್ರೀನ್ಗೂ ಕನೆಕ್ಷನ್ ಕೊಡ್ಬೋದು. ಈಗ ನಾನು ಬ್ಲ್ಯಾಕ್ನ ಇಲ್ಲಿ ಬರ್ಕೊಂಡೆ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಬ್ಲ್ಯಾಕ್ಗೂ ಮತ್ತು ಗ್ರೀನ್ಗೂ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯಿತಾ? ಸಮ್ ಗ್ರೀನ್ ಆರ್ ಬ್ಲ್ಯಾಕ್ ಅಂತ ಆಯಿತು. ಓಕೆ, ಬಟ್ ಕನ್ಕ್ಲೂಷನ್ ಏನು? ನೋ ಬ್ಲ್ಯಾಕ್ ಈಸ್ ಗ್ರೀನ್. ಬ್ಲ್ಯಾಕ್ಗೂ ಮತ್ತು ಗ್ರೀನ್ಗೂ ಕನೆಕ್ಷನ್ ಇರಬಾರ್ದು ಅಂತ. ಬಟ್ ಇಲ್ಲಿ ಇದೆ. ಇದು ಯಾವುದ್ರ ಪ್ರಕಾರ? ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಈಸ್ ರಾಂಗ್. ಎರಡರಲ್ಲಿ ಒಂದು ರಾಂಗ್ ಆದರೆ ಕನ್ಕ್ಲೂಷನ್ ಸಹ ರಾಂಗ್. ನೆಕ್ಸ್ಟ್ ನಮ್ಮ ಕನ್ಕ್ಲೂಷನ್ 2. ನೋ ಬ್ಲ್ಯಾಕ್ ಈಸ್ ಬ್ಲೂ. ಬ್ಲ್ಯಾಕ್ಗೂ ಬ್ಲೂಗೂ ಕನೆಕ್ಷನ್ ಇದೆಯಾ ನೋಡಬೇಕು. ಯಾವುದ್ರ ಪ್ರಕಾರ? ಫಸ್ಟು ಸೋರ್ಸ್ ಡಯಾಗ್ರಾಮ್ ಪ್ರಕಾರ. ಬ್ಲ್ಯಾಕ್ಗೂ ಬ್ಲೂಗೂ ಕನೆಕ್ಷನ್ ಇದೆಯಾ? ಇಲ್ಲ. ಬ್ಲೂ ಇಲ್ಲಿದೆ, ಬ್ಲ್ಯಾಕ್ ಅಲ್ಲಿದೆ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ಅವ್ರು ಹೇಳಿರೋದು ಇರಬಾರ್ದು ಅಂತ ಸೋರ್ಸ್ ಡಯಾಗ್ರಾಮ್ ಪ್ರಕಾರನೂ ಅದಿಲ್ಲ. ನೆಕ್ಸ್ಟು ನೋ ಬ್ಲ್ಯಾಕ್ ಈಸ್ ಬ್ಲೂ ಅಲ್ವಾ? ಇದಕ್ಕೆ ನಾವು ಇಮ್ಯಾಜಿನರಿ ಡಯಾಗ್ರಾಮ್ನು ಚೆಕ್ ಮಾಡಬೇಕು. ಬ್ಲ್ಯಾಕ್ ಇಲ್ಲಿದೆ, ಬ್ಲೂ ಇಲ್ಲಿದೆ. ಎಲ್ಲಾದರೂ ಸ್ಟೇಟ್ಮೆಂಟಲ್ಲಿ ಕನೆಕ್ಷನ್ ಕೊಡಬಾರ್ದು ಅಂತ ಹೇಳಿದಾರಾ? ಇಲ್ಲ.
ಸೊ ನಾವು ಕನೆಕ್ಷನ್ ಕೊಡ್ಬೋದು. ಸೊ ಬ್ಲ್ಯಾಕ್ ಇಲ್ಲಿದೆ, ನಾವು ಕನೆಕ್ಷನ್ ಕೊಟ್ಟರೆ ಸಮ್ ಬ್ಲ್ಯಾಕ್ಸ್ ಆರ್ ಬ್ಲೂ ಆಯ್ತು ಈಗ. ಓಕೆ, ಸೊ ಅವ್ರು ಹೇಳಿರೋ ಪ್ರಕಾರ ಕನೆಕ್ಷನ್ ಇರಬಾರ್ದು, ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು. ಹಾಗಾದರೆ ಕನ್ಕ್ಲೂಷನ್ 2 ಸಹ ತಪ್ಪು. ಈಗ ನಮ್ಮ ಥರ್ಡ್ ಕನ್ಕ್ಲೂಷನ್ ನೋಡಿ, ನೋ ಬ್ಲ್ಯಾಕ್ ಈಸ್ ಪಿಂಕ್. ನೋ ಬ್ಲ್ಯಾಕ್ ಈಸ್ ಪಿಂಕ್. ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ಬ್ಲ್ಯಾಕ್ಗೂ ಪಿಂಕ್ಗೂ ಕನೆಕ್ಷನ್ ಕೊಡಬಾರ್ದು ಅಂತ, ಕರೆಕ್ಟಾ? ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಇದೆಯಾ ಪಿಂಕ್ಗೂ ಮತ್ತು ಬ್ಲ್ಯಾಕ್ಗೂ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಪಿಂಕ್ ಇಲ್ಲಿದೆ, ಬ್ಲ್ಯಾಕಲ್ಲಿದೆ, ಸೊ ಕನೆಕ್ಷನ್ ಇಲ್ಲ. ಸೋರ್ಸ್ ಡಯಾಗ್ರಾಮ್ ಈಸ್ ಕರೆಕ್ಟ್. ನೆಕ್ಸ್ಟು, ಬ್ಲ್ಯಾಕ್ನ ಪಿಂಕ್ ಕನೆಕ್ಟ್ ಮಾಡಬಾರ್ದು ಅಂತ ಆಗಲೇ ನೋಡಿದ್ವಿ. ಯಾಕೆ? ಬ್ಲ್ಯಾಕ್ನ ಪಿಂಕ್ ಕನೆಕ್ಟ್ ಮಾಡಿದ್ರೆ ಅದು ಎಲ್ಲೋಗೆ ಕನೆಕ್ಟ್ ಆಗಿಬಿಡುತ್ತೆ, ಎಲ್ಲೋಗೆ ಬ್ಲ್ಯಾಕ್ಗೆ ಕನೆಕ್ಷನ್ ಇರಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಸೊ ನಾನು ಬ್ಲ್ಯಾಕ್ಗೆ ಪಿಂಕ್ಗೆ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ, ಕೊಟ್ಟಿಲ್ಲ ಅಂದರೆ ಕನೆಕ್ಷನ್ ಇರಬಾರ್ದು ಅಂತ ತಾನೇ ಅವನು ಹೇಳಿರೋದು. ನೋ ಬ್ಲ್ಯಾಕ್ ಈಸ್ ಪಿಂಕ್. ಸೊ ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್. ಕನ್ಕ್ಲೂಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಕನ್ಕ್ಲೂಷನ್ 4 ನೋಡೋಣ. ಓಕೆ, ಕನ್ಕ್ಲೂಷನ್ 4 ನೋಡೋಕ್ಕೆ ಮುಂಚೆ ಇದೆರಡನ್ನೂ ಎರೇಸ್ ಮಾಡೋಣ. ಈಗ ಕನ್ಕ್ಲೂಷನ್ 4, ನೋ ರೆಡ್ ಈಸ್ ಪಿಂಕ್. ಈಗ ಅವನು ಬ್ಲ್ಯಾಕ್ಗೂ ಎಲ್ಲೋಗೂ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ರೆಡ್ ಬಗ್ಗೆ ಏನಾದರೂ ಮಾತಾಡಿದಾರಾ? ಇಲ್ಲ. ಸೊ ಫಸ್ಟು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಚೆಕ್ ಮಾಡೋಣ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ರೆಡ್ಗೂ ಮತ್ತು ಪಿಂಕ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಈಸ್ ಕರೆಕ್ಟ್. ನೆಕ್ಸ್ಟ್ ಇಮ್ಯಾಜಿನರಿ ಡಯಾಗ್ರಾಮ್ ಬರೋಣ. ಈಗ ನಾನು ಪಿಂಕ್ಗೆ ಕನೆಕ್ಷನ್ ಕೊಡ್ಬೋದು, ಯಾವುದನ್ನು? ರೆಡ್ನ, ಕರೆಕ್ಟಾ? ಯಾಕೆ? ಸ್ಟೇಟ್ಮೆಂಟಲ್ಲಿ ಎಲ್ಲೂ ರೆಡ್ಡು ಪಿಂಕು ಕನೆಕ್ಟ್ ಆಗಬಾರ್ದು ಅಂತ ಹೇಳಿಲ್ಲ. ನೋ ರೆಡ್ ಈಸ್ ಪಿಂಕ್ ಅಥವಾ ನೋ ಪಿಂಕ್ ಈಸ್ ರೆಡ್ ಅಂತ ಹೇಳಿಲ್ಲ. ಸೊ ನಾನು ಏನು ಮಾಡ್ತೀನಿ, ರೆಡ್ನ ತಂದು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಆಗ ರೆಡ್ಗೂ ಪಿಂಕ್ಗೂ ಕನೆಕ್ಷನ್ ಬಂತು. ರೆಡ್ಗೂ ಪಿಂಕ್ಗೂ ಕನೆಕ್ಷನ್ ಬಂದರೆ ರೆಡ್ಗೂ ಎಲ್ಲೋಗೂ ಬಂದಂಗೆ, ಕರೆಕ್ಟಾ? ಈ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರೇನೂ ಹೇಳಿಲ್ಲ ರೆಡ್ಗೂ ಮತ್ತು ಎಲ್ಲೋಗೂ ಕನೆಕ್ಷನ್ ಇರಬಾರ್ದು ಅಂತ. ಈಗ ರೆಡ್ ಬಂದರೆ ಆಬ್ವಿಯಸ್ಲಿ ಬ್ಲ್ಯಾಕ್ ಬರಲೇಬೇಕು. ಓಕೆ, ಬಾಲ್ ಆ ಥರ ಅದು ಬರುತ್ತೆ, ಬ್ಲ್ಯಾಕ್ ಇಲ್ಲಿರುತ್ತೆ, ಕರೆಕ್ಟಾ? ಈಗ ಇದು ಕನ್ಕ್ಲೂಷನ್ 4 ಅಲ್ವಾ? ಕನ್ಕ್ಲೂಷನ್ 4ಅಲ್ಲಿ ಇಮ್ಯಾಜಿನರಿ ಡಯಾಗ್ರಾಮ್ ಏನು ಹೇಳ್ತಾ ಇದೆ, ರೆಡ್ಗೂ ಮತ್ತು ಪಿಂಕ್ಗೂ ಕನೆಕ್ಷನ್ ಇದೆ ಅಂತ. ಬಟ್ ಕನ್ಕ್ಲೂಷನ್ ಏನು ಹೇಳ್ತದೆ, ಇರಬಾರ್ದು ಅಂತ. ಎರಡು ಆಪೋಸಿಟ್ ಅಲ್ವಾ? ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಈಸ್ ರಾಂಗ್. ಸೊ ಕನ್ಕ್ಲೂಷನ್ 4 ಈಸ್ ಆಲ್ಸೋ ರಾಂಗ್. ಈಗ ನಮ್ಮ ಲಾಸ್ಟ್ ಕನ್ಕ್ಲೂಷನ್ ನೋಡಿ, ನೋ ರೆಡ್ ಈಸ್ ಯೆಲ್ಲೋ. ನಾವು ಆಗಲೇ ನೋಡ್ದಂಗೆ ಸೋರ್ಸ್ ಡಯಾಗ್ರಾಮಲ್ಲಿ ಎಲ್ಲೋಗೂ ರೆಡ್ಗೆ ಕನೆಕ್ಷನ್ ಇಲ್ಲ, ಕರೆಕ್ಟಾ? ಸೊ ಸೋರ್ಸ್ ಡಯಾಗ್ರಾಮ್ ಈಸ್ ಕರೆಕ್ಟ್. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಬರೋಣ. ರೆಡ್ಗೂ ಎಲ್ಲೋಗೂ ಕನೆಕ್ಷನ್ ಇರಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿಲ್ಲ, ಸೊ ನಾವು ಕನೆಕ್ಷನ್ ಇಟ್ಕೋಬೋದು. ಸೊ ರೆಡ್ಡು ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಓಕೆ, ರೆಡ್ ಇಲ್ಲಿ ಬಂದರೆ ಅದ್ರ ಬಾಲ ಥರ ಬ್ಲ್ಯಾಕು ಇಲ್ಲಿ ಬರುತ್ತೆ. ಓಕೆ, ಅದು ಬಂದರೂ ಎಲ್ಲೋಗೂ ಅದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಇದೆ, ಕನ್ಕ್ಲೂಷನ್ ಪ್ರಕಾರ ಕನೆಕ್ಷನ್ ಇಲ್ಲ. ಓಕೆ, ಸೊ ಅದು ಆಪೋಸಿಟ್. ಸೊ ಅದಕ್ಕೆ ಕನ್ಕ್ಲೂಷನ್ 5 ಈಸ್ ಆಲ್ಸೋ ರಾಂಗ್. ಈ ಕ್ವಶನಲ್ಲಿ ಓನ್ಲಿ ಕನ್ಕ್ಲೂಷನ್ 3 ಈಸ್ ಕರೆಕ್ಟ್. ಓಕೆ, ಆಪ್ಷನ್ಸಲ್ಲಿ ಓನ್ಲಿ ಕನ್ಕ್ಲೂಷನ್ 3 ಫಾಲೋಸ್ ಅಂತ ಇರುತ್ತೆ. ಓಕೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಮ್ಮ ಫೈನಲ್ ಟ್ರಿಕಿ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇದನ್ನು ಸಾಲ್ವ್ ಮಾಡೋಕ್ಕೆ ಮುಂಚೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನಾವು ಟೇಬಲ್ಸ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ ಈ ಚಾಪ್ಟರಲ್ಲಿ, ಆ ಟೇಬಲ್ಸಲ್ಲಿ ಸೆಕೆಂಡ್ ಕಂಡೀಷನ್ ಇಲ್ಲಿ ವರ್ಕ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ಅವ್ರು ಕೊಟ್ಟಿರೋ ಪ್ರಕಾರ ಡಯಾಗ್ರಾಮ್ನ ಬರ್ಕೊಂಬಿಡೋಣ. ಸಮ್ ಪೇಪರ್ ಆರ್ ಸ್ವಿಚ್. ಸಮ್ ಪೇಪರು ಸ್ವಿಚ್ ಅಂತೆ. ಓಕೆ, ಸಮ್ ಸ್ವಿಚ್ ಆರ್ ಬುಕ್ಸ್. ಈಗ ಸ್ವಲ್ಪ ಸ್ವಿಚ್ಚು ಬುಕ್ಸ್ ಆಗುತ್ತಂತೆ. ಆಲ್ ಬುಕ್ಸ್ ಆರ್ ನೋಟ್. ಸೊ ಎಲ್ಲ ಬುಕ್ಸು ನೋಟ್ ಆಗುತ್ತಂತೆ. ಆಲ್ ನೋಟ್ ಆರ್ ಪೆನ್. ಎಲ್ಲ ನೋಟು ಪೆನ್ ಆಗುತ್ತಂತೆ. ಸಮ್ ಪೆನ್ ಆರ್ ಸ್ಕೇಲ್ಸ್. ಸಮ್ ಪೆನ್ ಆರ್ ಸ್ಕೇಲ್ಸ್. ಓಕೆ, ಇದು ಸೋರ್ಸ್ ಡಯಾಗ್ರಾಮ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ. ಈ ಡಯಾಗ್ರಾಮ್ಗೂ ಪ್ರೀವಿಯಸ್ ಬಂದಿದ್ದ ಎಲ್ಲ ಡಯಾಗ್ರಾಮ್ಸ್ಗೂ ಒಂದು ಚಿಕ್ಕ ಡಿಫ್ರೆನ್ಸ್ ಇದೆ. ಓಕೆ, ಅದೇನು ಅಂತ ಕಂಡುಹಿಡಿದ್ರೆ ಆನ್ಸರ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಓಕೆ, ಪ್ರೀವಿಯಸ್ ಕ್ವಶನ್ಸಲ್ಲಿ ಈ ಥರ ಒಂದು ಇಷ್ಟು ಸರ್ಕಲ್ಸ್ ಆಗಿ ಇನ್ನೂ 2 ಸರ್ಕಲ್ ಅಥವಾ 1 ಸರ್ಕಲ್ ಸಪ್ರೇಟಾಗಿ ಬರಿತಾ ಇದ್ವಿ, ಕರೆಕ್ಟಾ? ಈ ಕ್ವಶನಲ್ಲಿ ಬರ್ದಿದ್ದೀವಾ? ಇಲ್ಲ. ಇದೇ ಅಡ್ವಾಂಟೇಜ್. ಓಕೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಓಕೆ, ಟೇಬಲ್ಸ್ ಹೇಳ್ಬೇಕಾದ್ರೆ ಆ ಟೇಬಲ್ಸ್ ಹೇಳ್ಕೊಟ್ನಲ್ಲ ಚಾಪ್ಟರ್ 2ದು, ಅಲ್ಲಿ ಸೆಕೆಂಡ್ ಕಂಡೀಷನ್ ಏನಿತ್ತು ಅಂದರೆ ನೋ ಅಂತ ಕನ್ಕ್ಲೂಷನ್ ಬಂದರೆ ಈ ಥರ ಒಂದು ಡಯಾಗ್ರಾಮು,
ಇಲ್ಲೊಂದು ಡಯಾಗ್ರಾಮ್ ಸಪ್ರೇಟಾಗಿ. ಸೊ ಒಂದು ಟೋಟಲ್ ಡಯಾಗ್ರಾಮಲ್ಲಿ, ಒಂದು ಸೋರ್ಸ್ ಡಯಾಗ್ರಾಮಲ್ಲಿ 2 ಪಾರ್ಟ್ ಇರಬೇಕು. ನೋ ಅಂತ ಕನ್ಕ್ಲೂಷನ್ ಬಂದರೆ ಇದು ಮತ್ತು ಇಲ್ಲಿ ಸಪ್ರೇಟಾಗಿ 1 ಅಥವಾ 2 ಅಥವಾ 3 ಏನಾದರೂ ಇರಲಿ, ಆ ಥರ ಬರಲೇಬೇಕು. ಅರ್ಥ ಆಯ್ತಾ? ಬಂದಿಲ್ಲ ಅಂದ್ರೇ ಪ್ರಾಬ್ಲಮ್. ಸೊ ಈ ಥರ ಸಿಚುಯೇಷನ್ಸಲ್ಲಿ ಅವ್ರು ಏನೇ ಕನ್ಕ್ಲೂಷನ್ ಕೊಡಲಿ, ಓಕೆ 3 ಕನ್ಕ್ಲೂಷನ್ ಇದೆ. 3 ಕನ್ಕ್ಲೂಷನ್ನು ನೋಯಿಂದ ಸ್ಟಾರ್ಟ್ ಆಗಿದೆಯಾ ನೋಡಬೇಕು. ಓಕೆ, ಇಲ್ಲಿರೋದು ಒಂದೇ ಡಯಾಗ್ರಾಮು, 3 ಕನ್ಕ್ಲೂಷನ್ನು ನೋಯಿಂದ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಎಲ್ಲ ಕನ್ಕ್ಲೂಷನ್ಸು ರಾಂಗ್. ಯಾಕೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಅಂದರೆ, ನೋ ಅಂತ ಕನ್ಕ್ಲೂಷನ್ ಸ್ಟಾರ್ಟ್ ಆದರೆ, ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲೊಂದು ಡಯಾಗ್ರಾಮು, ಇಲ್ಲಿ ಸಪ್ರೇಟಾಗಿ 1, 2, 3 ಬೇಕಾದ್ರೆ ಎಷ್ಟು ಬೇಕಾದ್ರೂ ಇರ್ಬೋದು. 2 ಸಪ್ರೇಟ್ ಡಯಾಗ್ರಾಮ್ಸ್ ಇರಲೇಬೇಕು ನೋ ಅಂತ ಸ್ಟಾರ್ಟ್ ಆದರೆ. ಓಕೆ, ಅಕಸ್ಮಾತ್ ಈ ಥರ ಇಲ್ಲ, ಓಕೆ ಈ ಸಿಚುವೇಷನಲ್ಲಿ ಇಲ್ಲ, ಕರೆಕ್ಟಾಗಿ 2 ಡಯಾಗ್ರಾಮ್ಸ್ ಇಲ್ಲ, ಹಾಗಾದರೆ ನೋ ಅಂತ ಸ್ಟಾರ್ಟ್ ಆಗೋ ಎಲ್ಲ ಕನ್ಕ್ಲೂಷನ್ಸು ತಪ್ಪು. ಅಕಸ್ಮಾತ್ ನೋ ಅನ್ನೋದು ಬಿಟ್ಟು ಸಮ್ ಅಥವಾ ಆಲ್ ಅಂತ ಏನಾದರೂ ಸ್ಟಾರ್ಟ್ ಆಗಿದರೆ ಅದನ್ನು ಚೆಕ್ ಮಾಡಬೇಕು. ಬಟ್ ಇಲ್ಲಿ 3 ಕನ್ಕ್ಲೂಷನ್ಸು ನೋಯಿಂದ ಸ್ಟಾರ್ಟ್ ಆಗಿದೆ. ಸೊ 3 ಕನ್ಕ್ಲೂಷನ್ಸು ತಪ್ಪು, ಇಷ್ಟೇ. ಸೊ ಈ ಚಾಪ್ಟರ್ 2 ಅಲ್ಲಿ ನೋ ಅಂತ ಕನ್ಕ್ಲೂಷನ್ ಸ್ಟಾರ್ಟ್ ಆದರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇಮ್ಯಾಜಿನರಿ ಡಯಾಗ್ರಾಮ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದು ಬಂದ್ರೇ ಈ ಕಾನ್ಸೆಪ್ಟ್ ಅರ್ಥ ಆಗೋದು. ಓಕೆ, ಅದು ಕಲ್ತಿದ್ದೀರಾ, ಅದಕ್ಕೂ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಕೊಟ್ಟಿದ್ದೀನಿ. 5 ಡಿಫ್ರೆಂಟ್ ಕ್ವಶನ್ಸ್ನೂ ಹೇಳ್ಕೊಟ್ಟಿದ್ದೀನಿ ಹೇಗೆ ಸಾಲ್ವ್ ಮಾಡೋದು ಅಂತ. ಈಗ ಇನ್ನೊಂದು ಚಾಪ್ಟರ್ ಇದೆ, ಅದು ಈಗ ಕನ್ಕ್ಲೂಷನ್ ನೋ ಅಂತ ಹೇಗೆ ಸ್ಟಾರ್ಟ್ ಆಯಿತೋ ಅಲ್ಲಿ ಚಾಪ್ಟರ್ 3ಅಲ್ಲಿ ಪಾಸಿಬಿಲಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ಪಾಸಿಬಿಲಿಟಿ ಹತ್ರ ಸ್ಟಾರ್ಟ್ ಆಗ್ಬೋದು ಅಥವಾ ಎಂಡ್ ಆಗ್ಬೋದು. ಓಕೆ, ಆ ಪಾಸಿಬಿಲಿಟಿ ಅನ್ನೋ ವರ್ಡ್ ಬಂದರೆ ಅದು ಹೇಗೆ ಮಾಡಬೇಕು ಅಂತ ನಮ್ಮ ಚಾಪ್ಟರ್ 3 ಹೇಳ್ಕೊಡ್ತೀನಿ. ಬರೀದೆ ಅದನ್ನು ನೋಡಿ. ಯಾಕೆ ಅಂದರೆ ಈ 3 ಕಾನ್ಸೆಪ್ಟ್ ಇರೋದು ಸಿಲಾಜಿಸಮಲ್ಲಿ. 3 ಪರ್ಫೆಕ್ಟ್ ಆಗಿಬಿಟ್ರೆ ಅವ್ರು ಎಂಥ ಕ್ವಶನ್ ಕೊಡಲಿ ಆರಾಮ್ಸೆ ಸಾಲ್ವ್ ಮಾಡ್ತೀವಿ. ಅಕಸ್ಮಾತು ನಿಮ್ಗೆ ಇದರಲ್ಲಿ ಏನೋ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.